ಇದು ಮನೆಯಂಗಳದ ಮಾತು, ಮನಸ್ಸಿನ ಬೇಗುದಿಯ ಮಾತು. ಇದು ಸನ್ಮಾರ್ಗ ನ್ಯೂಸ್ ಸ್ಟುಡಿಯೋದಲ್ಲಿ. ಹೌದು, ನಾವಿವತ್ತು ಖಾಸಗಿ ಆಸ್ಪತ್ರೆಗಳ ಅವಾಂತರ ಮತ್ತು ಲೂಟಿಯ ವಿಷಯದಲ್ಲಿ ಮಾತಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಮನದ ಏನು ಮನದ ಇಚ್ಛೆ ಇದೆ ಅಥವಾ ಮನದ ಭಾವನೆಗಳಿದ್ದಾವೆ ಅದನ್ನು ಹೊರಗೆಡೆಯಲು ಮತ್ತು ಯೋಧರಾಗಿ ದುಡಿದವರು ಸಮಾಜದ ರೋಗಿಗಳ ಸಮಸ್ಯೆಯನ್ನು ಹಿಡಿದುಕೊಂಡು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯ ಬಿಲ್ಲನ್ನು ಕಡಿಮೆ ಮಾಡುವುದು ಅಥವಾ ಹೆಣದ ಮೇಲೆ ಹಣ ಮಾಡುವ ಖಾಸಗಿ ಆಸ್ಪತ್ರೆಗಳ ಮೇಲೆ ಅದನ್ನು ನಿಯಂತ್ರಿಸುವ ಪ್ರಕ್ರಿಯೆಯಲ್ಲಿ ಹೋರಾಟ ಮಾಡಿದಂಥ ಸಮಾಜ ಸೇವಕರು ನಮ್ಮದಿದ್ದಾರೆ, ಯೋಧರು ಅಂತ ನಾವು ಕರಿತೇವೆ. ಅವರು ಏನು ಕಂಡಿದ್ದಾರೆ ಅದನ್ನು ನಿಮ್ಮೆದುರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಿಷ್ಠೂರವಾಗಿ ಅಂದರೆ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ವ್ಯವಸ್ಥೆಯನ್ನು ನಿಷ್ಠೂರವಾಗಿ ಮಾತನಾಡುವ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿರಾರ್ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಈ ಹಿನ್ನೆಲೆ ಈ ಸಮಯದಲ್ಲಿ ಅಂದರೆ ನಾವು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಒಬ್ಬ ರೋಗಿ ಆಸ್ಪತ್ರೆಗೆ ತಲುಪುವ ಮೊದಲು ಅವನ ಬಿಲ್ ಸಿದ್ಧವಾಗಿರ್ತದೆ, ಅದಕ್ಕಿಂತ ಮೊದಲು ಅವನ ಬಿಲ್ ಬಂದಿರ್ತದೆ. ಸೊ ಅಂಥ ಸ್ಥಿತಿಯಲ್ಲಿ ನೀವು ಸಮಾಜ ಸೇವಕರಾಗಿ ಅಥವಾ ಈ ರೋಗಿಗಳನ್ನು ಸಂರಕ್ಷಕರಾಗಿ ನೀವು ಏನು ಕಂಡಿದ್ದೀರಿ ಅದನ್ನು ನಿಮ್ಮ ಮೂಲಕ ನಾವು ಈ ನಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಮಾಫಿಯಾ ಬಾರಿ ಸ್ಟ್ರಾಂಗ್ ಆಗಿದೆ. ಒಂದು ಮೆಡಿಕಲ್ ಮಾಫಿಯಾ, ಮತ್ತೊಂದು ಬಸ್ ಮಾಲಕರ ಮಾಫಿಯಾ. ಇಡೀ ಅವರ ಹತೋಟಿಯಲ್ಲಿ ಉಂಟು. ಅದರಲ್ಲಿ ಟ್ರಕ್ಕು ಕೂಡ ಬಂತು. ಈಗ ಈ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟವ್ರು ಏನು ಮಾಡ್ತಾರೆ, ಈಗ ನಾನು 16 ವರ್ಷ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಏನಾಗ್ತಿತ್ತೆ ಅಂತ ಹೇಳಿದರೆ, ಬಿಲ್ ಮಾಡುವಾಗ 10 ರೂಪಾಯಿ ಬೆಡ್ಡಲ್ಲಿ ಇದ್ದವನಿಗೆ 2,000 ಆದರೆ, ಅವ 50 ರೂಪಾಯಿದು ಬೆಡ್ಡಲ್ಲಿ ಹೋದರೆ ಅವನ ಸ್ವಲ್ಪ ಇಕಾನಮಿಕಲ್ ಅವನ ಸ್ಟ್ಯಾಂಡರ್ಡ್ ಜಾಸ್ತಿ ಅಂತೇಳಿ ಅಲ್ಲಿ ಸ್ವಲ್ಪ ಬಿಲ್ಲು ಜಾಸ್ತಿ. ಮತ್ತೆ ಕೆಲವು ವಿಚಾರಗಳೆಲ್ಲ ಆಪರೇಷನ್ಗಳಲ್ಲೆಲ್ಲ ನಾನು ಅಲ್ಲಿ ತಿಳ್ಕೊಂಡ ಮಾಹಿತಿ ಪ್ರಕಾರ ಆಪರೇಷನ್ ನಲ್ಲಿ ಇಷ್ಟು ನಿರ್ದಿಷ್ಟ ಅಮೌಂಟ್ ಡಾಕ್ಟರಿಗೆ ಅವರ ಪಾಲು. ಈಗ ಏನಾಗಿದೆ, ಈ ಯಾವುದೆಲ್ಲ ಸಂಸ್ಥೆಗಳು ಡಾಕ್ಟರ್ ಪಾಲು ಕೊಡ್ತಾರೆ, ಈ ಡಾಕ್ಟರ್ನವರು ಕಲಿಯುವಾಗ ಕೂಡ ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ಆಗಿನ ಕಾಲದಲ್ಲಿ ಒಂದು ಪಿಎಟ್ ಕಾರ್ 25-30 ವರ್ಷ, ಈಗ ಒಳ್ಳೆ ಕಾರಲ್ಲಿ ಹೋದರೆ ಮಾತ್ರ ಡಾಕ್ಟರಿಗೆ ನಂಬಿಕೆ ಬರ್ತದೆ ಡಾಕ್ಟರ್ ಮೇಲೆ ರೋಗಿಗೆ. ಇದು ನಾನು ಇದು ಸೀದಾ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ ಸಿಂಪಲ್ ಡಾಕ್ಟರ್ ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ಕಣ್ಣೆದುರಲ್ಲಿ. ಅವರ ಡ್ರೆಸ್ ಅಲ್ಲಿ ಆಗಿರ್ಬೋದು, ಆ ರೋಗಿಗೆ ಒಂದೊಮ್ಮೆ ಭಯ, ಇವರು ಎಂತ ಡಾಕ್ಟರ್ ಅಂತೇಳಿ ನೋಡುವಾಗ ಡಾಕ್ಟರ್ ಕೂಡ ಪಾಸ್ ಆಗಿರ್ಬೇಕು ಅಂತ ಹಾಗೆ ನೋಡಿ. ನಮ್ಮ ಕನ್ನಡ ಮಾಸ್ಟರ್ ಹೇಳ್ತಿದ್ದರು, ಇದು ಏನಂತ ಹೇಳಿದರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಸ್ವಲ್ಪ ಟೀಕೆ ಮಾಡಿದವರು, ಇದೆಲ್ಲ ನಿಮ್ದು ಔಟ್ವರ್ಡ್ ಶೋ ಅಂತೇಳಿ. ಅಂದರೆ ಈ ಇಸ್ತ್ರಿ ಬಿಸ್ತ್ರಿ ಅಂಗಿ ಹಾಕಿ. ಈಗ ನಿಜವಾಗಿ ನಮ್ಮ ಮಂಗಳೂರಲ್ಲಿ ನಡೀತದೆ, ಒಳ್ಳೆ ರೀತಿಯಲ್ಲಿ ಯಾರು ಡ್ರೆಸ್ ಮಾಡಿಕೊಂಡು ಹೋಗ್ತಾರೆ ಅವರಿಗೆ ಆಕರ್ಷಣೆ. ಈಗ ಏನಾಗಿದೆ, ಈ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಈ ಇನ್ಶೂರೆನ್ಸ್ ಕಂಪನಿಗಳು ಬಂದ ನಂತರ ಮೆಡಿಕಲ್ ಇನ್ಶೂರೆನ್ಸ್ ಈ ಖಾಸಗಿ ಆಸ್ಪತ್ರೆಯವರಿಗೆ ಲೂಟ್ಲಿಕ್ಕೆ ಬಹಳ ಸುಲಭ ಆಯಿತು. ಯಾಕಂತ ಹೇಳಿದರೆ, ಇವನಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣ ಬರ್ತದಲ್ಲ, ನಾವು ಜಾಸ್ತಿ ಹಾಕಿ ಬಿಡುವ ಅಂತೇಳಿ. ಈ ಇನ್ಶೂರೆನ್ಸ್ ಇದೀಗ ಒಂದು 5-7 ವರ್ಷ ಆಯ್ತಾ ಏನು ನನಗೆ ಸರಿ ಮಾಹಿತಿ ಇಲ್ಲ. ಆರೋಗ್ಯ ಇನ್ಶೂರೆನ್ಸ್ ಕಂಪನಿಗಳ ಆಸ್ಪತ್ರೆ ಒಡನೆ ಮೊದಲು ಇಂಥ ಆಸ್ಪತ್ರೆಗೆ ಹೋಗ್ಬೇಕಂತೇಳಿ ಇನ್ಶೂರೆನ್ಸ್ ಕಂಪನಿ ಹೇಳ್ತಿತ್ತು. ಈಗ ಯಾವುದು ಕೂಡ ಒಂದು 10-15 ಆಸ್ಪತ್ರೆ ಹೆಸರು ಹೇಳ್ತಾರೆ, ಅಲ್ಲಿ ಹೋಗಿ ಅಡ್ಮಿಟ್ ಆಗ್ಬೋದು. ಇನ್ಶೂರೆನ್ಸ್ ಉಂಟು ಹೇಳಿದ ಕೂಡಲೇ ಅವನು 2,000 ರೂಪಾಯಿ AC ರೂಮಲ್ಲಿ ಅಡ್ಮಿಟ್ ಆಗ್ತಾನೆ. ಮ್ಯಾನೇಜ್ಮೆಂಟ್ ಹೇಳ್ತದೆ, ನಿಮಗೆ ಇನ್ಶೂರೆನ್ಸ್ ಉಂಟಲ್ಲ ಮರ, ನೀನು ಇಲ್ಲಿ ಅಡ್ಮಿಟ್ ಆಗಂತೇಳಿ. ಆಗ ಬಿಲ್ ಏನಾಗ್ತದೆ, 10,000 ಬಿಲ್ 1 ಲಕ್ಷ ಆಗ್ತದೆ ಅಲ್ಲಿ ಅಂತೇಳಿ ಹೇಳುವಾಗ ಕ್ರಮೇಣವಾಗಿ ಸಫರ್ ಆಗುವುದು. ಯಾರಿಗೆ ಈ ಲೆವೆಲಲ್ಲಿ ಹೋಗಿ ಅಲ್ಲಿ ಆ ಮೆಡಿಕಲ್ ಫೆಸಿಲಿಟಿ ತಗೊಳ್ಳಿಕ್ಕೆ ಆಗುದಿಲ್ಲ, ವೈದ್ಯಾಧಿ ಡಾಕ್ಟರ್ ಅವರಿಂದ ಅವರಿಗೆ ಆರೋಗ್ಯದ ಇದು ತಗೊಳ್ಳಿಕ್ಕೆ ಆಗುದಿಲ್ಲ, ಅವರು ಸೋತು ಹೋದರು ಬಡವರು. ನಿಮ್ಮ ಶಿಕ್ಷಣದ ವೆಚ್ಚ ಹೆಚ್ಚಾಗಿದೆ, ಅದರಿಂದ ನಾವು ಆಸ್ಪತ್ರೆ ಬಗ್ಗೆ ಮಾತಾಡ್ತೇವೆ, ನಾವು ಡಾಕ್ಟರ್ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ತಾ ಇಲ್ಲ. ಬಟ್ ಶಿಕ್ಷಣದ ವೆಚ್ಚಕ್ಕೂ ಮತ್ತು ಈ ಬಿಲ್ಗಳ ವೆಚ್ಚಕ್ಕೂ ಏನು ಸಂಬಂಧ ಇದೆ ಅಂತ ಅನ್ಕೊಳ್ತೀರಾ ನೀವು? ಹೇಗೆ ಅಲ್ಲ, ಅವರಿಗೆ ತುಂಬಾ ವಿಷಯ ಹೇಳಿದ್ರು. ಹೌದೌದು, ಅದನ್ನು ಒಂದೊಂದಾಗಿ ನಾನು ಹೇಳ್ಬೇಕಾಗ್ತದೆ. ಸೊ ಅವರು ಎಲ್ಲರೂ ಹೇಳಿ ಆಮೇಲೆ ಬಹಳ ಮುಖ್ಯ ಹೇಳಿಕೆ ಇರೋದು, ಸರ್ಕಾರದ ಆಸ್ಪತ್ರೆಯ ಕಡೆಗಣನೆಯಿಂದ ಖಾಸಗಿ ಆಸ್ಪತ್ರೆಗಳ ಲೂಟಿಗೆ ಅವಕಾಶ ಮಾಡಿಕೊಟ್ಟದ್ದು ಇದೇ ಸರ್ಕಾರಗಳು, ಆಳುವಂಥ ಸರ್ಕಾರ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮೆಡಿಕಲ್ ಕಾಲೇಜ್ಗಳ ಹಬ್ ಇದೆ ಮತ್ತು ಮೆಡಿಕಲ್ ಆಸ್ಪತ್ರೆಗಳಿದೆ, ಖಾಸಗಿ ಆಸ್ಪತ್ರೆ ಇದೆ. ಮಾಫಿಯಾ. ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರದ ಎಷ್ಟಿದೆ ಅಂತ ಕೇಳಿದರೆ, ಕೇವಲ ಈಗ ಸರ್ಕಾರದ ಅಂಕಿಅಂಶ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೋಡಿದರೆ ಗೊತ್ತಾಗುತ್ತೆ, 540 ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆವರೆಗೆ ಒಟ್ಟು 540 ಸರ್ಕಾರದ ಆಸ್ಪತ್ರೆಗಳಿದೆ ರಾಜ್ಯದಲ್ಲಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ ಎಷ್ಟು ವೈದ್ಯರಿದ್ದಾರೆ ಅಂತ ಕೇಳಿದರೆ ಕೇವಲ 141 ಮಾತ್ರ. ನೋಡಿ, ಮತ್ತೆ ನಮ್ಮ ಮಂಗಳೂರು ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಸರ್ಕಾರದ ವೈದ್ಯಕೀಯ ಅಧಿನಿಯಮನೇ ಹೇಳುತ್ತೆ 30,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, 1 ಲಕ್ಷ ಜನಸಂಖ್ಯೆಗೆ ಅಂದರೆ ಒಂದು ಹೋಬಳಿಗೆ ಒಂದು 30 ಬೆಡ್ಡಿನ 40 ಬೆಡ್ಡಿನ ಸಮುದಾಯ ಆಸ್ಪತ್ರೆ, ತಾಲೂಕಿಗೆ ಒಂದು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ ಇರಬೇಕು ಅನ್ನೋದು ಸರ್ಕಾರದ ವೈದ್ಯಕೀಯ ಅಧಿನಿಯಮ ಹೇಳುತ್ತೆ. ಆದರೆ ಆ ರೀತಿ ಇದೆಯಾ ಅಂತ ಕೇಳಿದರೆ ಇಲ್ಲ. ಮಂಗಳೂರು ತಾಲೂಕಲ್ಲಿ ಇಲ್ಲ. ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ತಾಲೂಕಿದೆ. 9 ತಾಲೂಕಲ್ಲಿ 5 ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಉಳ್ಳಾಲ ಇಲ್ಲ,
ಮೂಡಬಿದ್ರೆ ಇಲ್ಲ, ಕಡಬ ಇಲ್ಲ, ಮುಲ್ಕಿ ಇಲ್ಲ, ಮಂಗಳೂರು ಇಲ್ಲ. ಈ 5 ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಹಾಗಾದ್ರೆ ಅಲ್ಲ, ಮಂಗಳೂರಿನಲ್ಲಿ ಲೇಡಿ ವಿಷನ್ ಮತ್ತು ವೆನ್ಲಾಗ್ ಅಂತ ದೊಡ್ಡ ಆಸ್ಪತ್ರೆ. ನಾನು ಕದಿರಿಯಲ್ಲಿ ಕದಿರಿ ಲಯನ್ಸ್ ಕ್ಲಬ್ ಪಕ್ಕದಲ್ಲಿ ಆರೋಗ್ಯ ಕೇಂದ್ರ ಇತ್ತು ಸರ್ಕಾರಿದು. ಅಲ್ಲಿ ಬಿಳಿ ಸೀರೆ ಉಟ್ಕೊಂಡು ನಮ್ಮ ಶುಶ್ರೂಷೆ ಕೊಡುವ ನರ್ಸ್ಗಳೆಲ್ಲ ಇದ್ರು. ಅದರಲ್ಲಿ ಡಾಕ್ಟರ್ ಯಾರನ್ನು ನನಗೆ ನೆನಪಿಲ್ಲ. ಸರಿ, ಅದನ್ನು ಇವರು ಮಾರ್ಕೆಟ್ ಮಾಡಿ ಅದರಲ್ಲಿ ಚಿಕನ್ ಮಾರುವುದನ್ನು ಮಾಡಿದ್ದಾರೆ. ಅಲ್ಲಿ ಮೇಲೆ ಬರೆದುಂಟು ಆರೋಗ್ಯ ಕೇಂದ್ರ. ಎಷ್ಟು 30-40 ವರ್ಷ ಆರೋಗ್ಯ ಕೇಂದ್ರವನ್ನು ಇವರು ಮಾಂಸ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಆಡಳಿತ. ಇವರು ಹೇಳಿದಕ್ಕೆ ನಾನು ಹೇಳಿ ಇಷ್ಟೆಲ್ಲ ಕಡೆಗಣನೆಯಿಂದ ನಮ್ಮ ಮತ್ತೆ ಈ ಉಳ್ಳಾಲನ್ನೇ ತಗೊಳ್ಳುವ. ಹಿಂದೆ ಅಲ್ಲಿಯ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಏನಿದೆ, ಹಿಂದೆ ಅವರು ಆರೋಗ್ಯ ಮಂತ್ರಿ ಆಗಿದ್ದು, ಈಗ ಸ್ಪೀಕರ್ ಆಗಿದ್ದಾರೆ. ಅವರ ಕ್ಷೇತ್ರದಲ್ಲಿ ಇರುವುದು ಕೇವಲ 4 ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದರಲ್ಲಿ 3 ಅಲ್ಲಿಯ ಖಾಸಗಿ ಮೆಡಿಕಲ್ ಕಾಲೇಜಿನ ದನಿಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅಲ್ಲಿ ಒಂದು ಈಗಲೂ ಕೂಡ ತಾಲೂಕು ಆಸ್ಪತ್ರೆ ಇಲ್ಲ. ಹಾಗಾದ್ರೆ ಇಂಥ ಒಂದು ಅವ್ಯವಸ್ಥೆ ಇರುವಾಗ ಖಾಸಗಿ ಆಸ್ಪತ್ರೆಗಳು ಸಾಮಾನ್ಯವಾಗಿ ಅವರ ಚಿಕಿತ್ಸೆ ಹೆಸರಲ್ಲಿ ಲೂಟಿ ಮಾಡುವುದು, ತಪ್ಪಾದ ಚಿಕಿತ್ಸಾ ಕ್ರಮ ವಿಧಿಸುವುದು ಎಲ್ಲವನ್ನ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರದ ಖಾಸಗಿ ಕಾಲೇಜಿಗೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೇನೆ KPMP ಆಕ್ಟ್ ಇದೆ, ಅದನ್ನ ಅನುಸರಿಸ್ತಾ ಇದ್ದಾರೆ. ಎಲ್ಲೂ ಆಗ್ತಾ ಇಲ್ಲ. ಈಗ ನೋಡಿ, ನಮ್ಮ ಸಂಘಟನೆ ಎಷ್ಟು ದಿನಕ್ಕೆ ಒಂದು ಕಾಲ್ ಬರುತ್ತೆ. ಎಲ್ಲಾದ್ರೂ ಒಂದು ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟದೆ ಬಾಕಿ ಹಣವನ್ನು ಕೂಡ ಏನು ಬಿಟ್ಟು ಕೊಡೋದಿಲ್ಲ, ಅದನ್ನ ಬಂಧನದಲ್ಲಿಡ್ತಾರೆ. ಆದ್ರೆ KPMP ಆಕ್ಟ್ ಏನ್ ಹೇಳುತ್ತೆ, ಅವರ ಸಂಬಂಧಿಕರ ಮೃತ ಆದಲ್ಲಿ ಅವರ ಕೂಡಲೇ ಶವವನ್ನ ವಾರಸುದಾರರಿಗೆ ಹಸ್ತಾಂತರ ಮಾಡ್ಬೇಕಂತ ಹೇಳುತ್ತೆ. ಆದ್ರೆ ಮಾಡ್ತಾ ಇದ್ದಾರಾ? ಇಲ್ಲ. ಅಂದ್ರೆ ದಂಡ ವಸೂಲಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇದೆ. ಜಿಲ್ಲಾ ಏನು ಅದಕ್ಕೊಂದು ಆರೋಗ್ಯ ಸೇವಾ ನಿಯಂತ್ರಣ ಪ್ರಾಧಿಕಾರ ಇದೆ, ಅದು ಸಭೆ ಸೇರುತ್ತಾ, ಜನರ ಹತ್ರ ಒಪಿನಿಯನ್ ಕೇಳುತ್ತಾ? ಯಾವುದೂ ಇಲ್ಲ. ಈಗ ಹಣದ ಮೇಲೆ ಹಣದ ಬಗ್ಗೆ ಪ್ರಸ್ತಾವ ಮಾಡಿದ್ರಿ. ಇತ್ತೀಚೆಗೆ 2-3 ದಿನಗಳ ಹಿಂದೆ ಒಂದು ವಿಷಯ ವೈರಲ್ ಆಯಿತು. ಕೋಸ್ಟಲ್ ವುಡ್ಡಿನ ನಿರ್ದೇಶಕರೊಬ್ಬರ ಪುತ್ರ ಅವನ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ವಿಷಯ. ಹಾಗೆ ಅವರು 40 ಲಕ್ಷ ರೂಪಾಯಿಗೆ ಅವರನ್ನು ಮಗನನ್ನು ಉಳಿಸ್ಕೊಳ್ಳಿಕ್ಕೆ ಖರ್ಚು ಮಾಡಿದ್ರು. ಅದರ ನಂತರ ಮಗ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಮೃತದೇಹವನ್ನು ಕೊಡುವಾಗ ಆ 40 ಲಕ್ಷ ಸಾಕಾಗಲಿಲ್ಲ, ಇನ್ನಷ್ಟು ಲಕ್ಷಗಳನ್ನು ಕೊಡಿ ಅಂತ ಅವ್ರು ಹೇಳಿದರು. ಕೊನೆಗೆ ಅವರು ಹತಾಶರಾಗಿ ಹೇಳಿದರು, ಈ ಹಣವನ್ನು ನೀವೇ ಇಟ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂತು. ಸೊ ಓಕೆ ಸರ್, ಈ 2 ವಿಷಯಗಳ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಪ್ರತಿಕ್ರಿಯೆ ಬಂದು ನಂತರ ಮುಂದುವರಿಬೇಕು ಅಂತ ಅನಿಸ್ತದೆ, ಹೇಳಿ. ಅಲ್ಲ, ಇದು ಅಂದರೆ ಬಹಳಷ್ಟು ವಿಷಯಗಳನ್ನು ಅವರು ಹೇಳಿದ್ದಾರೆ. ಒಂದನೇದಾಗಿ ನಾವು ಸಂತೋಷಕ್ಕೆ ಸಹ ಗೊತ್ತಿರ್ಬೋದು, ವಿದ್ಯಾರ್ಥಿ ದೆಸೆಯಿಂದಲೇ 80ರ ದಶಕದಿಂದ ವೈದ್ಯಕೀಯ ಶಿಕ್ಷಣದ ಖಾಸಗೀಕರಣವನ್ನು ವಿರೋಧಿಸಿ ಹೋರಾಟಗಳನ್ನು ಮಾಡ್ತಾ ಇದ್ದ ಏನು ಇದು ಇತ್ತು, ನಮ್ಮ ಸಂಘಟನೆಗಳಿತ್ತು. ಅದರಲ್ಲಿ ನಾನು ಕೂಡ ಒಬ್ಬನು. ಸೊ ಅದರಿಂದ ಅವತ್ತಿನಿಂದ ಮತ್ತೆ ನಾನು ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಮಾಡಿ, ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ನಾಟಕ ವೈದ್ಯಕೀಯ ಕಾಲೇಜು ಹುಬ್ಬಳ್ಳಿಯಲ್ಲಿ MD ಮಾಡಿ, ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಒಂದು 4 ವರ್ಷ ಪ್ರಾಧ್ಯಾಪಕನಾಗಿ ದುಡಿದಂಥವನು. ಸೊ ಇದೆಲ್ಲ ಮತ್ತು ನಾನೊಬ್ಬ ಖಾಸಗಿ ವೈದ್ಯನಾಗಿ ಕೆಲಸ ಮಾಡ್ತಾ ಇರೋನು ಇವತ್ತಿಗೂ ಕೂಡ. ಕಳೆದ 33 ವರ್ಷಗಳಿಂದ ಖಾಸಗಿ ವೈದ್ಯನಾಗಿಯೇ ಕೆಲಸ ಮಾಡ್ತಾ ಇರೋನು. ಸೊ ಇದು ಎಲ್ಲವನ್ನ ಕೂಡ ಹತ್ತಿರದಿಂದ ನೋಡಿದ್ದೇನೆ. ಮತ್ತು ಇದರ ಏನು ಒಳಸುಳಿಗಳೇನಿದೆ ಇದನ್ನೆಲ್ಲ ಸಾಕಷ್ಟು ಮಟ್ಟಿಗೆ ನಾನು ತಿಳ್ಕೊಂಡೆ. ಈ ವಿಷಯದಲ್ಲಿ ನಿಷ್ಠುರವಾಗಿ ನಿಮ್ಮಿಂದ ಪ್ರತಿಕ್ರಿಯೆಗಳು ಬರಬೇಕು. ವಿಷಯ ಏನು ಅಂತಂದರೆ, ಇದ್ರ ಬಗ್ಗೆ ತುಂಬ ಗೊಂದಲಗಳು ನಮ್ಮೆಲ್ಲರಿಗೂ ಇದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ KPME ಕಾನೂನು ಬಗ್ಗೆ ಅವ್ರು ಹೇಳಿದರು. ಈ KPME ಕಾಯ್ದೆಯನ್ನು 2017ರಲ್ಲಿ ಅದನ್ನು ಏನು ತಿದ್ದುಪಡಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಮೇಶ್ ಕುಮಾರ್ ಮಾಡಿದರು. ಆಗ ಅವರು ಸಚಿವರಾಗಿದ್ದರು. ನನ್ನನ್ನು ಕೂಡ ಅದರಲ್ಲಿ ಸೇರಿಸಿದರು ಸಮಿತಿಯಲ್ಲಿ. ನಾನು ಅಲ್ಲಿ ಇದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಎಲ್ಲ ಒಳಚೋಳಿಗಳು ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಕಾರ್ಪೊರೇಟ್ ಆಸ್ಪತ್ರೆಯವರು, ಇದು ಭಾಳ ಆಸಕ್ತಿದಾಯಕ ವಿಷಯ, ತಿದ್ದುಪಡಿ ಕಠಿಣವಾಗಿ ಆಗಬೇಕು. ಈಗ ಇವರು ಒಂದು ಮಾತು ಹೇಳಿದರು, ಆ KPME ತಿದ್ದುಪಡಿ ಆಗಿ ಬಂದದರಲ್ಲಿ ಒಂದು ಇದಿದೆ, ಏನು ಮೃತಪಟ್ಟ ಸಂದರ್ಭದಲ್ಲಿ ಆಸ್ಪತ್ರೆಗಳು ರೋಗಿಯ ಕಡೆಯಿಂದ ಶುಲ್ಕವನ್ನು ವಸೂಲು ಮಾಡದೇನೆ ಮೃತದೇಹವನ್ನು ಬಿಟ್ಟು ಕೊಡಬೇಕು ಅಂತ ಅದರಲ್ಲಿ ಒಂದು ಕ್ಲಾಸ್ ಇದೆ. ಇದು ಮೇಲ್ನೋಟಕ್ಕೆ ಏನು ಕಾಣ್ತದೆ ಅಂತಂದರೆ, ಭಾಳ ಉದಾತ್ತವಾದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ, ಭಾಳ ಒಳ್ಳೆ ಕಾನೂನು ಮಾಡಿದೆ ಅಂತೇಳಿ. ಇದನ್ನು ವಿರೋಧಿಸಿದವರಲ್ಲಿ ನಾನು ಕೂಡ ಒಬ್ಬ. ಇದು ಆಶ್ಚರ್ಯ ಆಗ್ಬೋದು ಸಂತೋಷಕ್ಕೆ ಕೇಳಿದರೆ, ನೀವು ಯಾಕೆ ಸರ್ ಇದನ್ನು ವಿರೋಧಿಸಿದಿರಿ ಅಂತ. ಇದರ ಹಿನ್ನೆಲೆ ಏನು ಅಂತಂದರೆ, ಇದರಲ್ಲಿ ಹಾಕಲಿಕ್ಕೆ ಹೇಳಿದವರು ಕಾರ್ಪೊರೇಟ್ ಆಸ್ಪತ್ರೆ. ದುರದೃಷ್ಟ ಅಂತ ನಾನು ಹೇಳ್ಬೋದು, ಪದವನ್ನು ಬಳಕೆ ಮಾಡ್ಬೋದು ಅಂತಾದರೆ, ಈ ಕಾರ್ಪೊರೇಟ್ ಆಸ್ಪತ್ರೆ ಈ ತಂತ್ರದ ಹಿಂದೆ ಅದಕ್ಕೆ ಭಾಳ ಜೋರಾಗಿ ಅಲ್ಲಿ ಒತ್ತಾಸೆಯಾಗಿ ನಿಂತವರು ಬಹಳ ದೊಡ್ಡ ಎಡಪಂಥೀಯ ಶಕ್ತಿ ಅಂತ ಹೇಳಿಕೊಳ್ಳುವ ಚಳುವಳಿಗಾರರು. ಅವರಿಗೆ ಅರ್ಥ ಆಗದೆ ಅದನ್ನು ಸೇರಿಸಲಿಕ್ಕೆ ಇವರು ಸೇರಿಕೊಂಡ್ರ ಅಥವಾ ಬೇರೆ ಏನಾದರೂ ಇತ್ತ, ನನಗೆ ಇವತ್ತಿನವರೆಗೆ ಅದು ಅರ್ಥ ಆಗಿಲ್ಲ. ನಾನು ಅಲ್ಲಿ ಏನು ಹೇಳಿದೆ ಅಂತಂದರೆ, ನನ್ನ ವಾದ ಏನು ಹೇಳಿತ್ತಂದರೆ,
ಕರ್ನಾಟಕ ರಾಜ್ಯದಲ್ಲಿ 70% ಆಸ್ಪತ್ರೆಗಳು 70% ಆಸ್ಪತ್ರೆಗಳು 20, 10, 30 ಬೆಡ್ಗಳ ಆಸ್ಪತ್ರೆಗಳು. ಇವು ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಒಬ್ಬರು ಅಥವಾ ವೈದ್ಯ ದಂಪತಿಗಳು ನಡೆಸುವಂಥ ಸಣ್ಣ ಸಣ್ಣ ಆಸ್ಪತ್ರೆಗಳು. ಅಂದರೆ ನಮ್ಮ ರಾಜ್ಯದ 70% ಒಳರೋಗಿ ಸೇವೆಗಳನ್ನು ಒದಗಿಸ್ತಾ ಇರುವವರು ಖಾಸಗಿ ರಂಗದಲ್ಲಿ ಸಣ್ಣ ಆಸ್ಪತ್ರೆಗಳು ನಡೆಸುವಂಥ ವೈದ್ಯರು. ನೀವು ಈ ಕಾನೂನನ್ನು ಎಷ್ಟು ಈ ಥರದಲ್ಲಿ ನೀವು ಉಗ್ರಗೊಳಿಸ್ತೀರಿ, ಇದರ ಸಮಸ್ಯೆ ಆಗೋದು ಸಣ್ಣ ಆಸ್ಪತ್ರೆಗಳಿಗೆ. ಇದು ನಾವು ಸರಿಯಾಗಿ ಇದನ್ನು ಅದಕ್ಕೆ ನಾನು ಹೇಳ್ತಾ ಇರೋದು. ಇದನ್ನು ನಾನು ಅಲ್ಲಿ ಹೇಳಿದೆ, ಒಬ್ಬರು ವೈದ್ಯರ ಹೆಸರನ್ನು ಕೂಡ ಹೇಳಿದೆ. ನೋಡಿ, ನಿಮ್ಮ ಈ ಕಾನೂನು ಬಂದ ಮೇಲೆ ಆಸ್ಪತ್ರೆ ನಡೆಸಲಿಕ್ಕಾಗದೆ ಒಂದು ಗಿರಿಜನರ ಹಾಡಿ ಒಳಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದ ವೈದ್ಯರು ತನ್ನ ಆಸ್ಪತ್ರೆಯನ್ನೇ ಮುಚ್ಚಬೇಕಾಯಿತು. ಆದ್ದರಿಂದ ನೀವು ಕಾನೂನು ಏನೇ ಮಾಡಿದರೂ ಕೂಡ ಸಣ್ಣ ಆಸ್ಪತ್ರೆಗಳೇನಿದೆ, ಅದು ಖಾಸಗಿ ಇರಲಿ ಸರ್ಕಾರಿ ಇರಲಿ, ಸಣ್ಣ ಆಸ್ಪತ್ರೆಗಳನ್ನು 70% ಆರೋಗ್ಯ ಸೇವೆಗಳನ್ನು ಒದಗಿಸುವಂಥ ವೈದ್ಯರಿಗೆ ಮತ್ತು ಆಸ್ಪತ್ರೆಗಳಿಗೆ ಸಹಾಯಕ ಆಗುವಂಥ ರೀತಿಯಲ್ಲಿ ನೀವು ಕಾನೂನನ್ನು ನಿರೂಪಿಸಬೇಕೇ ಹೊರತು ಅವರಿಗೆ ತೊಂದರೆ ಕೊಟ್ಟು ಅದರ ಸರ್ ಒಂದು ಪ್ರಶ್ನೆ ಇದೆ, ಯಾಕೆ ದೊಡ್ಡ ಆಸ್ಪತ್ರೆಗಳು ಈ ಲಾಬಿಗೆ ಬಂದರು? ಅದಕ್ಕೆ ಬರ್ತಾ ಇದ್ದೇನೆ. ಈಗ ಈ ಮೃತವಾದ ಬಗ್ಗೆನೇ ಇವರು ಹೇಳಿದರು. ಈಗ ಸಾಮಾನ್ಯವಾಗಿ ನೀವೆಲ್ಲರೂ ಇದನ್ನು ನೋಡಿರ್ತೀರಿ. ಈಗ ಇವರು 30 ಲಕ್ಷ 40 ಲಕ್ಷ ಬಿಲ್ ಎಲ್ಲ ಹೇಳಿದರು. ಇದೆಲ್ಲ ಎಲ್ಲಿ ಆಗಿರೋದು ಬಿಲ್? ಬೆಂಗಳೂರು ಅಲ್ಲ, ಯಾವ ಆಸ್ಪತ್ರೆ ಅಂತ ಅಲ್ಲ, ಹೆಸರು ಬೇಡ ನನಗೆ. ಬಂಡವಾಳಶಾಹಿ ಅಂತ ಹೇಳುವಂಥದ್ದು ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಆಗಿರೋದು. ಈಗ ಒಂದು ಬಂಟ್ವಾಳದಲ್ಲಿ ವಿಟ್ಲದಲ್ಲಿ ಒಂದು 10 ಬೆಡ್ 20 ಬೆಡ್ಡಿನ ಆಸ್ಪತ್ರೆ ಇದೆ. ಅಲ್ಲಿರುವ ವೈದ್ಯರಿಗೆ ಪ್ರತಿಯೊಬ್ಬ ಅಲ್ಲಿನ ಊರಿನವ್ರದ್ದು ಪರಿಚಯ ಇರ್ತದೆ. ಆ ಊರಿನವರಿಗೆ ಪ್ರತಿಯೊಬ್ಬರಿಗೂ ಕೂಡ ವೈದ್ಯರನ್ನು ಪರಿಚಯ ಇರ್ತದೆ, ಅವರ ಬಗ್ಗೆ ಗೌರವ ಕೂಡ ಇರ್ತದೆ. ಸೊ ಒಂದು 85 ವರ್ಷದ ತಂದೆಯ ತಾಯಿ ಅಜ್ಜನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಂಡು ಡಾಕ್ಟ್ರ್ ಹೇಳ್ತಾರೆ, ಇಂದು ಬದುಕುವ ಚಾನ್ಸ್ ಕಡಿಮೆ, ಭಾರಿ ಸೀರಿಯಸ್ ಉಂಟು, ನೀವು ಇಲ್ಲಿ ಏನಾಗ್ತದೆ ಅಷ್ಟು ಮಾಡಿ ಡಾಕ್ಟ್ರೆ, ಮತ್ತು ನಮ್ಮ ಹತ್ರ ಇದು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಮಾಡೋದು ಮಾಡಿ. ಚಿಕಿತ್ಸೆ ಕೊಡ್ತಾರೆ, ಅವರಿಂದ ಆದದ್ದನ್ನು ಮಾಡ್ತಾರೆ. ಅವರು ಮೃತಪಟ್ಟರೆ, ಸರ್ ನನ್ನ ಹತ್ರ ಈಗ ತಕ್ಷಣಕ್ಕೆ ದುಡ್ಡಿಲ್ಲ ಸರ್ ಅಂತ ಕೇಳಿದರೆ, ಆಯ್ತಪ್ಪ ಈಗ ನೀನು ಕೊಂಡೋಗಿ ಎಲ್ಲ ಕೆಲಸ ಮುಗಿಸಿ 1 ತಿಂಗಳ ನಂತರ ಯಾವಾಗ ಆಗ್ತದೆ ಆಗುತ್ತೆ ಅಂದು ಕೊಡು. ಇದು ಆ ವೈದ್ಯರು, ಆ ಆಸ್ಪತ್ರೆ ಮತ್ತು ಅಲ್ಲಿನ ಜನರ ಒಟ್ಟಿಗಿರುವಂಥ ಬಾಂಧವ್ಯ. ಇದು ನೀವು ಯಾರ ಹತ್ರ ಬೇಕಾದರೂ ಕೇಳಿ, ಕನ್ಫರ್ಮ್ ಇಡೀ ದೇಶದಲ್ಲಿ ಇದೇ ರೀತಿಯ ಆ ಮಟ್ಟದಲ್ಲಿ ಇದಿದೆ. ಸರಿ, ನೀವೀಗ ಇದನ್ನು ಕಾನೂನು ತಗೊಂಡು ಬಂದಿರಿ, ಮೃತಪಟ್ಟ ಸಂದರ್ಭದಲ್ಲಿ ಹಣ ಕೇಳಬಾರ್ದು, ಬಿಟ್ಟು ಕೊಡಬೇಕು ಅಂತ. ಸಣ್ಣ ಆಸ್ಪತ್ರೆಗಳವರು ಈ 10, 20, 30 ಬೆಡ್ಡಿನ ಆಸ್ಪತ್ರೆಗಳು, ಇದನ್ನು ನಾನು ರಮೇಶ್ ಕುಮಾರ್, ನಾನು ಆ್ಯಕ್ಚುಲಿ ಒಂದು ವಾರ್ತಾಪತ್ರಿಕೆಯಲ್ಲಿ ಇದನ್ನು ಬರೆದೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಮೃತಪಡುವವರ ಸಂಖ್ಯೆ 3 ಲಕ್ಷ. ಅದರ 3 ಲಕ್ಷ ಡೆತ್. ಅದರಲ್ಲಿ 1.5 ಲಕ್ಷ ಆಸ್ಪತ್ರೆಗಳಲ್ಲಿ ಮೃತಪಡ್ತಾರೆ, ಇನ್ನು 1.5 ಲಕ್ಷ ಮನೆಯಲ್ಲಿ ಮೃತಪಡ್ತಾರೆ. ಈ 1.5 ಲಕ್ಷ ಆಸ್ಪತ್ರೆಯಲ್ಲಿ ಮೃತಪಡುವವರಲ್ಲಿ ಎಷ್ಟು ಜನ ಕೇಸ್ ಹಾಕಿದ್ದಾರೆ, ಎಷ್ಟು ಜನ ಗಲಾಟೆ ಮಾಡಿದ್ದಾರೆ, ಎಷ್ಟು ಜನ FIR ಹಾಕಿದ್ದಾರೆ? ಒಂದಿಲ್ಲ. ಆಗಿರುವ ಘಟನೆಗಳೆಲ್ಲವೂ ಅತ್ಯಂತ ದೊಡ್ಡ ಆಸ್ಪತ್ರೆಗಳಲ್ಲಿ ಆಗಿದೆ ಹೊರತು ಸಣ್ಣ ಆಸ್ಪತ್ರೆಗಳು ಘಟನೆಗಳು ಸಣ್ಣ ಆಸ್ಪತ್ರೆಗಳೇ ಇಲ್ಲ. ಅದರಿಂದ ನೀವು ಈ ಕಾನೂನನ್ನು ತಗೊಂಡು ಬಂದರೆ ಈ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿರುವ ಆಸ್ಪತ್ರೆಗಳು ಮತ್ತು ಅಲ್ಲಿನ ಜನರ ಮಧ್ಯೆ ವೈಮನಸ್ಸು ಉಂಟು ಮಾಡಲಿಕ್ಕೆ, ತಿಕ್ಕಾಟಗಳಿಗೆ ನೀವು ಕಾರಣರಾಗ್ತೀರಿ. ಆಸ್ಪತ್ರೆಗಳು ಏನು ಮಾಡ್ತಾರೆ ಅಂತಂದರೆ, ಇಲ್ಲಪ್ಪ ಈಗ ನಾನೀಗ ಆಗ ಸಿಚುವೇಶನ್ ಹೇಳಿದೆ ಏನು ಮಾಡ್ತಾರೆ ಅವರು ಅಂತ. ಇನ್ನು ಈ ಕಾನೂನನ್ನು ಇವರು ಗಟ್ಟಿಯಾಗಿ ಜಾರಿಗೊಳಿಸಿದರೆ ಯಾವುದೇ ಖಾಸಗಿ ಆಸ್ಪತ್ರೆ ವೈದ್ಯ ತನ್ನ ಕೈಯಿಂದ ಖರ್ಚು ಮಾಡಿ ರೋಗಿಗೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಕ್ಸಿಜನ್ ಕೊಡಬೇಕಾಗ್ತದೆ, ಮತ್ತು ಆ ಗಂಭೀರ ಸ್ಥಿತಿಯಲ್ಲಿರುವಾಗ ಖರ್ಚು ಜಾಸ್ತಿ ಇರ್ತದೆ. ಸೊ ನಾನು ಅದನ್ನು ಕೂಡ ಕಾನೂನು ಮಾಡುವಾಗ ಹೇಳಿದೆ, ಸರಿ ನೀವು ಈ ಕಾನೂನು ತೊಗೊಂಡು ಬಂದರೆ ಮನೆಯವರಿಗೆ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಸರ್ಕಾರ ಅದಕ್ಕೆ ಗ್ಯಾರಂಟರ್ ಆಗಿ ನಿಲ್ಲಿ, ನೀವು ಖಾತ್ರಿ ಕೊಡಿ. 1 ತಿಂಗಳಲ್ಲಿ ನೀವು ಸರ್ಕಾರ ಅದನ್ನು ಭರ್ತಿ ಮಾಡ್ತದೆ ನೀವು ಖಾತ್ರಿ ಕೊಟ್ಟರೆ ಸರಿ, ಇಂಥ ಕಾನೂನು ತೊಗೊಂಡು ಬನ್ನಿ. ನೀವು ತೊಗೊಳ್ಬಾರ್ದು ಅಂತ ಹೇಳಿ ಮನೆಗೆ ತೊಗೊಂಡು ಹೋಗಿ ಅಂತ ಹೇಳಿ ನಾಳೆ ಅವರು ತಂದು ಕೊಡೋದಿದ್ದರೆ, ವೈದ್ಯರು ಈಗ ಬ್ಯಾಂಕಿನವರು ಸಾಲ ತೀರಿಸಿದರೆ ಅಲ್ಲಿ ಮನೆಗೆ ಹೋಗಿ ಗುಂಡಗಳನ್ನು ಕಳಿಸಿ ದುಡ್ಡು ವಸೂಲು ಮಾಡಿದಾಗೆ ಯಾವ ವೈದ್ಯರಿಗೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕಾನೂನು ತರಬೇಡಿ ಅಂತ ಮತ್ತು ಅವರಿಗೆ ನೇರವಾಗಿ ನಾನು ಬರೆದೆ. ಇದು ಈಗ ಏನಾಗ್ತದೆ ಅಂದರೆ, ನಾನು ಹೇಳಿದಾಗೆ ಸಣ್ಣ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ, ಈಗ ಟ್ರೀಟ್ಮೆಂಟ್ ಕೊಡ್ತಾರೆ, ಹುಷಾರಾಯಿತು ಆಗದಿದ್ದರೂ ಅದು ಏನಿದ್ರು ಅವರ ಮಧ್ಯೆ. ಈ ರೀತಿಯ ಕಾನೂನನ್ನು ಕಡ್ಡಾಯವಾಗಿ ನೀವು ಕಠಿಣವಾಗಿ ಜಾರಿಗೊಳಿಸಿದರೆ ಸಣ್ಣ ಆಸ್ಪತ್ರೆಗಳವರಿಗೆ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡಲಿಕ್ಕೆ. ಸಣ್ಣ ಆಸ್ಪತ್ರೆಗಳು ಇಂಥ ರೋಗಿಗಳು ಬಂದಾಗ ನಮಗೆ ಸಾಧ್ಯ ಇಲ್ಲ, ನೀವು ಬೇರೆ ಕಡೆಗೆ ಹೋಗಿ ಅಂತ ಹೇಳಿ ಹೇಳ್ತಾರೆ. ಬೇರೆ ಕಡೆ ಅಂದರೆ ಎಲ್ಲಿ ಹೋಗ್ಬೇಕು ಅವರು? ಅದೇ ಆಲೋಚನೆ ಮಾಡಿದ್ವಿ. ಬೇರೆ ಕಡೆ ಅಂದರೆ ಈ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಇದು ತಂತ್ರ. ಸಣ್ಣ ಆಸ್ಪತ್ರೆಗಳ ಕುತ್ತಿಗೆ ಹಿಡಿದು ಎಲ್ಲರೂ ನಮ್ಮ ಕಡೆಗೆ ಬರಬೇಕು ಅಂತ ಹೇಳುವಂಥದ್ದು ಇದು ತಂತ್ರ. ಇದೇ ತಂತ್ರ ಇನ್ಶೂರೆನ್ಸ್ನಲ್ಲಿಯೂ ಇದೆ. ಇನ್ಶೂರೆನ್ಸ್ನಲ್ಲಿ ಒಂದು ನಿಯಮ ಸೇರಿಸಿದ್ರು. ಒಂದು NABH ಇದ್ದವರಿಗೆ ಮಾತ್ರ ಕ್ಯಾಶ್ಲೆಸ್,
NABH ಇಲ್ಲದವರಿಗೆ ಕ್ಯಾಶ್ಲೆಸ್ ಇಲ್ಲ, NABH ಇದ್ದವರು 15% ಅದನ್ನು ಹೆಚ್ಚು ಚಾರ್ಜ್ ಮಾಡ್ಬೋದು ಅಂತ. ಇದನ್ನು ಕೂಡ KPM ಅಮೆಂಡ್ಮೆಂಟಲ್ಲಿ ತರಲಿಕ್ಕೆ ಹೊರಟಿದ್ರು. NABH ಇಬ್ಬರಿಬ್ಬರು ಬಂದರಲ್ಲಿ ಕೂತಿದ್ರು. ನಾನು ನೇರವಾಗಿ ಆ ಸಭೆಯಲ್ಲಿ ಕೇಳಿದೆ, ನೀವು ನಮಗೆ KPME ಪ್ರಕಾರ ಏನು ನಮ್ಮ ಇಷ್ಟು ದೊಡ್ಡದು ಕ್ಲಿನಿಕ್ ಇರಬೇಕು, ಇಂಥ ಸವಲತ್ತು ಇರಬೇಕು, ಆಸ್ಪತ್ರೆ ಆದರೆ ಹೀಗಿರಬೇಕು ಅಂತ KPME ರಾಜ್ಯ ವಿಧಾನಸಭೆ ಏನು ಅನುಮೋದನೆ ಮಾಡಿರುವ ಕಾನೂನು. NABH ಹೇಳುವಂಥದ್ದು ಕ್ವಾಲಿಟಿ ಕಂಟ್ರೋಲ್ ಆಫ್ ಇಂಡಿಯಾ ಮತ್ತು ಖಾಸಗಿ ಸಂಸ್ಥೆಗಳೆಲ್ಲವೂ ಸೇರಿಕೊಂಡು ಮಾಡಿರುವಂಥ ಒಂದು ಸಂಸ್ಥೆ. ಇದು ಸರ್ಕಾರದ ಕಾನೂನಲ್ಲ. ನನ್ನ KPMEಯಲ್ಲಿ ಇರುವ ಏನು ನಿಯಮಗಳಿಗೂ NABH ಹೇಳುವಂಥ ಏನು ಅದರಲ್ಲಿರುವಂಥ ನಿಯಮಗಳೇನಿದೆ ಅದಕ್ಕೆ ತುಂಬ ವ್ಯತ್ಯಾಸ ಇದೆ. ಉದಾಹರಣೆಗೆ ನಾನು ಹೇಳಿದೆ, ಇಲ್ಲಿ 150 ಸ್ಕ್ವೇರ್ ಫೀಟ್ ಬೇಕು ಅಂತ ಇರಲಿ, ಅಲ್ಲಿ 200 ಸ್ಕ್ವೇರ್ ಫೀಟ್ ಅಂತ ಇರ್ಬೋದು NABH. ನಾನು ಯಾವುದನ್ನು ಪಾಲನೆ ಮಾಡಬೇಕು ಹೇಳಿ ಅಂತ ಕೇಳಿದೆ ಮಂತ್ರಿಗಳನ್ನು. ಅವರಲ್ಲಿ ಉತ್ತರ ಇಲ್ಲ. ಅದಕ್ಕೆ ನಾನು ಹೇಳಿದೆ, ನೀವು ಕಾನೂನು ಅಂತ ಮಾಡಿದ ಮೇಲೆ ಕಾನೂನನ್ನಷ್ಟೇ ಪಾಲನೆ ಮಾಡೋದು ನನ್ನ ಕರ್ತವ್ಯ. ಖಾಸಗಿ ಸಂಸ್ಥೆ ಅದು ಏನೇ ಇರಲಿ, ಅದು ಅವ್ರು ಹೇಳಿದ್ದನ್ನು ನಾನೇ ಕೇಳಬೇಕು. ಆದರೆ ಇದನ್ನು IRDAಯಲ್ಲಿ ಇನ್ಶೂರೆನ್ಸ್ನ ಒಳಗೆ ತಗೊಂಡು ಬಂದರು. ಆವಾಗ ನಾನು ಇಲ್ಲಿ ಕೆಲವು ವೈದ್ಯರಿಗೆ ಹೇಳಿದೆ, ಇದನ್ನು ನೀವು ವಿರೋಧಿಸಬೇಕು. ನನಗೆ ಆಸ್ಪತ್ರೆ ಇಲ್ಲ, ನಾನು NABH ಇಲ್ಲ ನನಗೆ. ಇದು NABH ಇಲ್ಲದಿದ್ದರೆ ನಿಮಗೆ ಇನ್ಶೂರೆನ್ಸ್ ಸಿಗೋದಿಲ್ಲ ಅಂತ ಇದನ್ನು ಯಾವ ಆಧಾರದಲ್ಲಿ ಸೇರಿಸಿದರು, ಯಾವ ಕಾನೂನು ಅಡಿಯಲ್ಲಿ ಸೇರಿಸಿದರು? ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ? ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ. ಸೊ ಈಗ ಜನರಲ್ ಹೇಳಿದಾಗೆ ಇವತ್ತೇನಾಗಿದೆ ಅಂತಂದರೆ, ನೀವೆಲ್ಲ ಆಸ್ಪತ್ರೆಗೆ NABH ಅಪ್ರೂವ್ಡ್, ಕೆಲವೆಲ್ಲ ಎಂಟ್ರಿ ಲೆವೆಲ್, ಕೆಲವೆಲ್ಲ ಫೈನಲ್ ಅಪ್ರೂವಲ್. NABH ಬಂದ ಕೂಡಲೇ ಏನಾಗ್ತದೆ, ಡಿಸ್ಪೋಸಬಲ್ ಯೂಸ್ ಮಾಡಬೇಕು, ಅಗತ್ಯ ಇಲ್ಲದ ಒಂದಷ್ಟು ಸ್ಟಾಫನ್ನು ಇಡಬೇಕು, ಡಾಕ್ಯುಮೆಂಟೇಷನ್ ಮಾಡಬೇಕು, 3 ಪೇಜ್ ಇದ್ದ ಕೇಸ್ ಶೀಟ್ 15 ಪೇಜ್. ಇದು ಹಲವಾರು ಅಧ್ಯಯನಗಳಲ್ಲಿ ಈಗಾಗಲೇ ಪ್ರೂವ್ ಆಗಿದೆ. ಏನು ಅಂತಂದರೆ, ಅಮೆರಿಕದಲ್ಲಿ ಇದನ್ನು ಮಾಡಿ ಅವರು ಸುಸ್ತಾಗಿದ್ದಾರೆ. ಈಗ ಅದನ್ನು ನಿಧಾನಕ್ಕೆ ತೆಗಿತಾ ಇದ್ದಾರೆ. ಈ ರೀತಿಯ ಏನು ಇದನ್ನು ತಗೊಂಡ್ಬಂದು ಕ್ವಾಲಿಟಿ ಕಂಟ್ರೋಲ್ ಅಂತ ಗುಣಮಟ್ಟವನ್ನು ನೋಡುವಂಥ ಸಂಸ್ಥೆಗಳ ಅಡಿಯಲ್ಲಿ ಅಂತ ತಗೊಂಡು ಬಂದು, ಗುಣಮಟ್ಟ 1 ಪೈಸೆ ಕೂಡ ಇಂಪ್ರೂವ್ ಆಗುವುದಿಲ್ಲ, ವೈದ್ಯಕೀಯ ಚಿಕಿತ್ಸೆಗೆ ತೊಂದರೆ ಆಗ್ತದೆ ಹೊರತು, ಯಾಕಂದರೆ ಇದನ್ನೇ ಮಾಡುವಾಗ್ತದೆ ಡಾಕ್ಯುಮೆಂಟೇಷನ್. ಚಿಕಿತ್ಸೆಯಲ್ಲಿ ಅದರಿಂದ 1 ಪೈಸೆ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. ಅದನ್ನು ಇದನ್ನು ಕೂಡ ಮಾಡಿರೋದು ಯಾಕೆ? ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಸಹಾಯ ಆಗಲಿಕ್ಕೆ, ಈ 15% ಹೆಚ್ಚು ಚಾರ್ಜ್ ಮಾಡಲಿಕ್ಕೆ. ಸೊ ಇದೆಲ್ಲವೂ ಕೂಡ ಇದರ ಒಳಗಿಂದ ಹಲವಾರು ವಿಷಯಗಳಿದೆ. ಆದ್ದರಿಂದ ಇದನ್ನು ಮತ್ತೆ ನೀವು ಇದರ ಬಗ್ಗೆ ಕೇಳಿದರೆ, ಮೆಡಿಕಲ್ ಕಾಲೇಜು ಪ್ರೈವೇಟ್ ಆದ ಕಾರಣಕ್ಕೆ ಇದು ಖರ್ಚು ಜಾಸ್ತಿ ಆಗಿರೋದು ಅಂತ. ಅದನ್ನು ಪೂರ್ತಿಯಾಗಿ ನಾನು ಒಪ್ಪುವುದಿಲ್ಲ. ಯಾಕೆಂದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕಲಿತ ವೈದ್ಯರಲ್ಲಿಯೂ ಹಲವರು ಇದೇ ರೀತಿಯ ಇದಕ್ಕೆ ಸಿಕ್ಕಿ ಬೀಳ್ತಾರೆ. ಈಗ ನೀವು ಹೇಳಿದ್ದು ಸರಿ ಅಂತಾದರೆ, ಸರ್ಕಾರಿ ಕಾಲೇಜುಗಳಲ್ಲಿ ಈಗ ಕರ್ನಾಟಕದಲ್ಲಿ ಸುಮಾರು 40% ಸೀಟುಗಳು ಸರ್ಕಾರಿ ಕಾಲೇಜುಗಳಲ್ಲಿ ಇರುತ್ತೆ. ಇಡೀ ದೇಶದಲ್ಲಿ ಕೂಡ 40ರಿಂದ 45% ಸೀಟುಗಳು ಸರ್ಕಾರಿ ಕಾಲೇಜುಗಳಲ್ಲಿ ಇರುತ್ತೆ. ಹಾಗಾದರೆ ಅಲ್ಲಿಂದ ಹೊರಗೆ ಬಂದ ಅರ್ಧಕ್ಕರ್ಧ ಡಾಕ್ಟರ್ಗಳು ಅಲ್ಲಿಂದ ಬಂದವರಲ್ಲ, ಅವರಾದರೂ ಸರಿ ಇರಬೇಕಲ್ಲ? ಇಲ್ಲ, ಅವರು ಕೂಡ ಇದೇ ವ್ಯವಸ್ಥೆ ಒಳಗೆ ಸಿಕ್ಕಾಕೊಳ್ತಾರೆ. ಅವರು ಕೂಡ ಅವರು ಹಣ ಮಾಡ್ತಾ ಇದ್ದಾರೆ, ನಾನು ಹೇಗೆ ಸುಮ್ಮನೆ ಇರಬೇಕು? ನನಗೂ ಒಂದು ಅವಕಾಶ ಇದೆ. ಅವರೆಲ್ಲ ಆ ಥರ ಅದು ವ್ಯವಸ್ಥೆ ಆ ಥರ ಮಾಡಿದೆ. ಕಾರ್ಪೊರೇಟ್ ಯಾವಾಗ ಆಸ್ಪತ್ರೆಗಳು ಕಾರ್ಪೊರೇಟ್, ಈಗ ಇದನ್ನು ಹೇಳಿ ಮತ್ತೆ ನಿಮಗೆ ಅವಕಾಶ ಕೊಡ್ತೇನೆ ನಾನು. ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ರಾಜ್ಯ ಆರೋಗ್ಯ ನೀತಿಯ ಬಗ್ಗೆ ಒಂದು ನಮ್ಮೆಲ್ಲರ ಅಭಿಪ್ರಾಯ ಕೇಳಿದರು. ಆವಾಗ ನಾನು ಅದನ್ನು ಬರೆದು ಕಳಿಸಿದ್ದೆ ಅವ್ರಿಗೆ. ಏನಂತಂದರೆ, ನೀವು ಸರ್ಕಾರಿ ಆಸ್ಪತ್ರೆಗಳು, ಇನ್ಫ್ಯಾಕ್ಟ್ ಆ ಕಾನೂನು ತಿದ್ದುಪಡಿಯ ಸಮಿತಿಯ ವರದಿಯಲ್ಲಿ ವಿಕ್ರಮ್ಜಿತ್ ಸೇನ್ ಮಾಧ್ಯ ಕರ್ನಾಟಕದ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾದ ಅವರ ಅಧ್ಯಕ್ಷತೆಯಲ್ಲಿತ್ತು. ಅಲ್ಲಿ ಈಗ ಸಂತೋಷ್ ಹೇಳಿದಾಗೆ ನಾನು ಬಲವಾಗಿ ಪ್ರತಿಪಾದಿಸಿದ್ದೇನು ಅಂತಂದರೆ, ಯಾವ ನಿಯಮ ಖಾಸಗಿ ಸಂಸ್ಥೆಗಳಿಗೆ ನೀವು ಇವತ್ತು ಮಾಡಿಕೊಡ್ತೀರಿ, ಅದು ಸರ್ಕಾರಿ ಆಸ್ಪತ್ರೆಗಳಿಗೂ ನಿಯಮ ಅನ್ವಯಿಸಬೇಕು. ಕೇಂದ್ರ ಸರ್ಕಾರದ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳುವಂಥದ್ದು ಅದು ಅಲ್ಲಿನ ಸರ್ಕಾರಿ ಆಸ್ಪತ್ರೆಗಳಿಗಾಗಿಯೇ ಇರುವಂಥದ್ದು. ಕೇಂದ್ರ ಸರ್ಕಾರದ ಏನು ಮಿಲಿಟರಿ ಆಸ್ಪತ್ರೆಗಳನ್ನು ಬಿಟ್ಟು ಬೇರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಅದರ ಅಡಿಯಲ್ಲಿ ಬರ್ತದೆ. ಸೊ ನಾನು ಏನು ಹೇಳಿದೆ ಅಂತಂದರೆ, ಈಗ ನನ್ನ ಕ್ಲಿನಿಕ್ ಖಾಸಗಿಯಾಗಿ 150 ಸ್ಕ್ವೇರ್ ಫೀಟ್ ಇರಬೇಕು ಅಂತಾದರೆ, ಒಂದು ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಒಬ್ಬ ಡಾಕ್ಟರ್ ಕ್ಲಿನಿಕ್ ಕೂಡ 150 ಸ್ಕ್ವೇರ್ ಫೀಟ್ ಇರಬೇಕು ಅಂತ ಅದರಲ್ಲಿ ಬರೀರಿ. ಈ ನಿಯಮಗಳು ಒಂದೇ ಇರಲಿ. ಸವಲತ್ತಿನ ಏನು ನೀವು ಹಾಕಿ ಕೊಡ್ತೀರಿ ಅದು ಖಾಸಗಿ ಇದು ಸರ್ಕಾರಿ ಎಲ್ಲದಕ್ಕೂ ಒಂದೇ ಇರಬೇಕು. ಹೀಗೆ ಇದ್ದರೆ ಮಾತ್ರ ನೀವು ಸರ್ಕಾರಿ ಆಸ್ಪತ್ರೆಗಳನ್ನು, ಸರ್ಕಾರಿ ಕ್ಲಿನಿಕ್ಗಳನ್ನು ಏನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸಾಧ್ಯ. ಒಂದು ಮಾನದಂಡವನ್ನು ಸಮಾನವಾಗಿ ಇಟ್ಟುಕೊಳ್ಬೇಕು. ಕೇಂದ್ರದಲ್ಲಿರುವುದನ್ನು ಅದೇ ಮಾನದಂಡಗಳನ್ನು ರಾಜ್ಯಕ್ಕೆ ನೀವು ಅಳವಡಿಸಿ, ಇಲ್ಲಿ ಬೇರೆ ಮಾಡಬೇಕಾಗಿಲ್ಲ. ಅದು ಭಾಳ ಚಂದದಲ್ಲಿ ಅದನ್ನು ತಯಾರು ಮಾಡಿದ್ದಾರೆ. ಅದನ್ನು ಇಲ್ಲಿಗೆ ತಗೊಂಡು ಬನ್ನಿ, ಸಮಸ್ಯೆ ಮುಗೀತಲ್ಲ. ಅದನ್ನು ಮಾಡಿ ಅಂತಂದರೆ ಅದನ್ನು ವಿರೋಧಿಸಿದವರು ಇದೇ ಕಾರ್ಪೊರೇಟ್ ಆಸ್ಪತ್ರೆಗಳವರು ಮತ್ತು ಈ ಹೋರಾಟಗಾರರು. ಸರ್ಕಾರಿ ಆಸ್ಪತ್ರೆಗಳನ್ನು ಹೊರಗಿಡಬೇಕು,
ಸಮಿತಿ ಅಂತಿಮವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಇದರೊಳಗೆ ತರಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಮಾತ್ರ ಅಲ್ಲ, ವಿಕ್ರಮ್ಜಿತ್ ಸೇನ್ ಅವರು ರಮೇಶ್ ಕುಮಾರ್ ಅವರನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ನಾವು ಕ್ರಾಂತಿಕಾರಿ ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ, ಇದು KPME ಆಗೋ ಬದಲು KME ಆಗಬೇಕು, ಅಂದರೆ ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಆಗಬೇಕು, ಇದರಲ್ಲಿ ಪ್ರೈವೇಟ್ ಮಾತ್ರ ಅಲ್ಲ ಸರ್ಕಾರಿ ಕೂಡ ಸೇರಬೇಕು ಅಂತ ಹೇಳೋ ಸಲಹೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಕೊನೆಗೆ ಕಾನೂನಾಗಿ ಬರುವಾಗ ಅಲ್ಲಿ ಇನ್ನಷ್ಟು ಕುತಂತ್ರಗಳನ್ನು ಮಾಡಿ ಅದು ಕೊನೆಗೂ ಕೂಡ KPME ಆಗಿಯೇ ಉಳಿದಿದೆ, ಸರ್ಕಾರಿ ಆಸ್ಪತ್ರೆಗಳನ್ನು ಹೊರಗಿಟ್ಟಿದ್ದಾರೆ. ಸೊ ನಮ್ಮ ಹೋರಾಟ ಏನಿರಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಇರಬೇಕು, ಯಾವ ರೀತಿಯಲ್ಲೂ ಕುಂದುಕೊರತೆಗಳು ಇರಬಾರ್ದು ಅಂತ ಈ ಹೋರಾಟಗಳಿದ್ದರೆ, ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ನಡೆದರೆ ಜನರು ಖಾಸಗಿಗೆ ಹೋಗೋ ಅಗತ್ಯ ಬರೋದಿಲ್ಲ. ಸೊ ಇದಕ್ಕೆಲ್ಲದಕ್ಕೆ ಉತ್ತರ ಇರುವುದೇನು? ಸರ್ಕಾರಿ ಆಸ್ಪತ್ರೆಗಳನ್ನು ಉತ್ತಮಪಡಿಸುವಂಥ. ನಾನು ಕೆನಡಾ ಮತ್ತು ಅಮೇರಿಕಾದಲ್ಲಿ ಹೋಗಿದ್ದೇನೆ. ಒಂದು ಕಡೆ 6 ತಿಂಗಳು, ಒಂದು ಕಡೆ 4 ತಿಂಗಳಿದೆ. 75% ಜಾಸ್ತಿ ಆಸ್ಪತ್ರೆಗಳು ಇಲ್ಲಿಯ ಖಾಸಗಿ ಆಸ್ಪತ್ರೆಗಿಂತ ಚಂದ ಉಂಟು, ಮತ್ತೆ ಎಲ್ಲ ಬೇಕಾದ ಫೆಸಿಲಿಟಿ ಉಂಟು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಆಯುಷ್ಮಾನ್ ಗೀಷ್ಮಾನ್ ಅಂತೇಳಿ ಒಂದು ನಾಟಕ ಮಾಡಿ ಇದರಲ್ಲಿ ಜನರಿಗೆ 5% ಇದರಲ್ಲಿ ಫಾಯ್ದೆ ಇಲ್ಲ. ಆಯುಷ್ಮಾನ್ ಭಾರತ್ ಬಗ್ಗೆ ಹೇಳಿದ್ರಿ, ಕೇಂದ್ರ ಸರ್ಕಾರದ ಇದೇ ಕೇಂದ್ರ ಸರ್ಕಾರದ ಇದೇ ನೀತಿಯ ಬಗ್ಗೆ ನಾನು ಹೇಳ್ತಾ ಇರೋದು. ಇವರು 2014 ಡಿಸೆಂಬರಲ್ಲಿ ಆಡಳಿತಕ್ಕೆ ಬಂದದ್ದು, ಮೇ ತಿಂಗಳಲ್ಲಿ 2014 ಡಿಸೆಂಬರ್ನಲ್ಲಿ ಇವರು ಹೊಸ ಆರೋಗ್ಯ ನೀತಿಯ ಕರಡನ್ನು ಪ್ರಕಟ ಮಾಡಿದರು. ಅದರಲ್ಲಿ ಈಗ ಸಂತೋಷ್ ಹೇಳಿದರು, ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಇವತ್ತು ಖಾಸಗಿಯವರಿಗೆ ವಹಿಸಿಕೊಟ್ಟಿದ್ದಾರೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಜಿಲ್ಲಾಸ್ಪತ್ರೆಗಳವರೆಗೆ ಎಲ್ಲವನ್ನು ಕೂಡ ಖಾಸಗಿಯವರಿಗೆ ವಹಿಸಿಕೊಡುವ ಮಾತು ಅದರಲ್ಲಿತ್ತು. ಮೆಡಿಕಲ್ ಟೂರಿಸಮ್ನ ಬಗ್ಗೆ ಇತ್ತು, ಆಯುಷ್ಮಾನ್ ಭಾರತ್ ಬಗ್ಗೆ ಇತ್ತು. ಈ ಆಯುಷ್ಮಾನ್ ಭಾರತನ್ನು ಎಲ್ಲರೂ ಇವತ್ತು ಹಾಡಿ ಹೊಗಳ್ತಾ ಇದ್ದಾರೆ. ಈ ಆಯುಷ್ಮಾನ್ ಇಡೀ ಆಮೇಲೆ ಅದರಲ್ಲಿ ಏನಿತ್ತಂದರೆ 2025 ವೇಳೆಗೆ ದೇಶದ ಆಯವ್ಯಯ ಏನಿದೆ, ಬಜೆಟ್ ಏನಿದೆ, ಅದರಲ್ಲಿ ಆರೋಗ್ಯ ರಂಗಕ್ಕೆ ಕೊಡುವಂಥ ಅನುದಾನ ಬಜೆಟಿನ ಅಂದರೆ ರಾಷ್ಟ್ರೀಯ ಉತ್ಪನ್ನದ 2.5% ನಾವು ಮಾಡ್ತೇವೆ. ಅವರೀಗ ಕೆನಡಾ ಮತ್ತು ಅಮೆರಿಕದ ವಿಷಯ ಹೇಳಿದ್ರು. ಅಮೆರಿಕ ಮುಖ್ಯ ಅಲ್ಲಿ ಹೆಚ್ಚಾಗಿ ಖಾಸಗಿ, ಬಟ್ ಕೆನಡಾದಲ್ಲಿ, UK ಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಆರೋಗ್ಯ ಫ್ರೀ, ಅದು ಸರ್ಕಾರವೇ ಖರ್ಚು ಮಾಡುವಂಥ ಜಗತ್ತಿನ ಅತ್ಯುತ್ತಮ. ಅಲ್ಲಿವರೆಗೆ ಯಾಕೆ ಹೋಗೋದು? ಶ್ರೀಲಂಕಾದಲ್ಲಿ ಫ್ರೀ ಇದೆ. ಶ್ರೀಲಂಕಾದಲ್ಲಿ ಕೂಡ ಜಗತ್ತಿನ ಅತ್ಯುತ್ತಮ ದೇಶಗಳು, ಜನರ ಪರವಾಗಿ ಇರುವಂಥ ದೇಶಗಳು ಯಾವುದಿದೆ, ಶಿಕ್ಷಣ ಮತ್ತು ಆರೋಗ್ಯ ಉಚಿತ. ಏನು ತೆರಿಗೆ ಹಣ ಇದೆ ಅದು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಅತ್ಯುತ್ತಮ ದೇಶಗಳಿಗೆ ಫಿನ್ಲೆಂಡ್ ಇರ್ಬೋದು, ಡೆನ್ಮಾರ್ಕ್, ನಾರ್ವೆ ಇಂಥ ದೇಶಗಳಲ್ಲಿ ಅಥವಾ ಕೆನಡಾ ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ, ಆರೋಗ್ಯ ರಕ್ಷಣೆಗೆ ಕೊಡುವ ಅನುದಾನ ರಾಷ್ಟ್ರೀಯ ಉತ್ಪನ್ನದ 12% ನಮ್ಮ ಎಲ್ಲ ಸಂಘಟನೆಗಳ ದಶಕಗಳ ಬೇಡಿಕೆ ಏನು ಅಂತಂದರೆ, ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ರಾಷ್ಟ್ರೀಯ ಉತ್ಪನ್ನದ ಕನಿಷ್ಠ 6% ಕೂಡ ನೀವು ಆರೋಗ್ಯ ಇಲಾಖೆಗೆ ಕೊಡಬೇಕು, ಆರೋಗ್ಯ ರಕ್ಷಣೆಗೆ ಒದಗಿಸಬೇಕು ಅಂತ. ಇದೇ ಆರೋಗ್ಯ ನೀತಿ ಅಂತ ನಾನು ಹೇಳಿದೆ, ಅವರೇ ಇದೇ ಸರ್ಕಾರ ಹೇಳಿಕೊಂಡಿರುವಂಥದ್ದು. 2025ಕ್ಕೆ ನಾವು ಇದನ್ನು 2.5% ಮಾಡ್ತೇವೆ, 2.5% ಆಫ್ GDP. ನೀವು 6 ಕೇಳ್ತಾ ಇದ್ದು ಸಾರ್ವಜನಿಕ ಹೋರಾಟಗಾರರು 2.5 ಅಂತ ಅವರೇ ಹೇಳಿರೋದು. ಅವರದ್ದನ್ನೇ 25-26 ಬಜೆಟ್ ನೀವು ತೆಗೆದು ನೋಡಿ, ರಾಷ್ಟ್ರೀಯ ಉತ್ಪನ್ನದ 1.9% ಮಾತ್ರ ಅವರೇ ಒದಗಿಸಿರುವಂಥದ್ದು. ಅವರೇ ಮಾಡ್ತಾ ಇಲ್ಲ. ಇದರಲ್ಲಿ 10,000 ಕೋಟಿ ರೂಪಾಯಿಯನ್ನ ಆಯುಷ್ಮಾನ್ ಭಾರತಿಗೆ ತೆಗೆದಿಟ್ಟಿದ್ದಾರೆ. ಇದು ಏನು ಅದರೊಳಗೆ ಈ ಆಯುಷ್ಮಾನ್ ಭಾರತ್ ಅಂದ್ರೆ ಏನು? ಖಾಸಗಿ ಆಸ್ಪತ್ರೆಗಳಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬನ ಚಿಕಿತ್ಸೆಯನ್ನು ಸರ್ಕಾರ ಖರೀದಿಸಿ ಖಾಸಗಿ ಆಸ್ಪತ್ರೆ ದುಡ್ಡು ಕೊಡು. ಈಗ ಅವ್ರು ಹೇಳಿದರು, ಈಗ ಇದು ಮೊನ್ನೆ ಕೂಡ ಗುಜರಾತಲ್ಲಿ ಒಬ್ಬರು ಹೃದಯ ರೋಗ ತಜ್ಞರು ಅನಗತ್ಯವಾಗಿ ಎಂಜಿಯೋಗ್ರಾಮ್ ಮಾಡಿ ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಆಯುಷ್ಮಾನ್ ಭಾರತದಿಂದ ಅವರು ಹೊಡೆದಿದ್ದಾರೆ. ಅನಗತ್ಯವಾಗಿ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಆಗುವಂಥದ್ದು ನಮ್ಮ ರಾಜ್ಯದಿಂದಲೇ ವರದಿಯಾಗಿದೆ, ತನಿಖೆ ಆಗಿದೆ. ಅದು ಅಲ್ಲಿಗೆ ನನಗೆ ನೀಲಾ ಮೇಡಮ್ಗೆ ಕೇಳಿ, ಅವರು ಅದರ ಮುಂಚೂಣಿಯಲ್ಲಿದ್ದವರು. ಅದು ಏನಾಯಿತು ತನಿಖೆ? ಏನೂ ಆಗಲಿ. 10,000 ಕೋಟಿ ರೂಪಾಯಿ ನಾನು ಹೇಳ್ತಾ ಇರೋದು ಆಯುಷ್ಮಾನ್ ಭಾರತಿಗೆ ಕೊಡೋ ಬದಲು, ಖಾಸಗಿ ಆಸ್ಪತ್ರೆಗಳ ಹೊಟ್ಟೆ ತುಂಬಿಸೋ ಬದಲು ಅದೇ 10,000 ರೂಪಾಯಿನೂ ನೀವು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡಲಿಕ್ಕೆ ಕೊಡ್ಬೋದಲ್ಲ. ಈಗ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನೀವು ಯಾವುದೇ ಮೊನ್ನೆ ಕೂಡ ಒಂದು ಪಾಕ್ಷಿಕದಲ್ಲಿ ಫೋರ್ಟ್ನೈಟ್ಲಿ ಮ್ಯಾಗಝಿನಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಆಫ್ ಇಂಡಿಯಾ ಅಂತ ಒಂದು ಹಾಕಿದ್ರು. ನೀವು ನಾನು ಅದರ ಹೆಸರು ಹೇಳೋದಿಲ್ಲ, ನೀವು ತೆಗೆದು ನೋಡಿ. ನಂಬರ್ 1, 2, 3, 4 ಎಲ್ಲ ಸರ್ಕಾರಿ ಆಸ್ಪತ್ರೆಗಳೇ. ಸರ್, ನಾನು ಈ ವರ್ಷದ ಹಿಂದೆ ಒಂದು ಭಟ್ಕಳ ಆಸ್ಪತ್ರೆಗೆ ಹೋಗಿದ್ದೆ.
ಅತ್ಯುತ್ತಮವಾದ ಆಸ್ಪತ್ರೆ ಅಂತ ಅಂದ್ರೆ ಅಲ್ಲಿ ಖಾಸಗಿ ಆಸ್ಪತ್ರೆ ಜನರೆಲ್ಲರೂ ಅಲ್ಲಿಗೆ ಬರ್ತಾ ಇದ್ದಾರೆ ಈಗ ಅಂತ. ಡೆಲ್ಲಿಯಲ್ಲಿ ಅತ್ಯುತ್ತಮ ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇಂಡಿಯಾದ ನಂಬರ್ 1 ಸ್ನಾತಕೋತ್ತರ ವಿದ್ಯಾಲಯ ಯಾವುದು ಅಂತ ಕೇಳಿದ್ರೆ ಚಂಡೀಗಢದಲ್ಲಿರೋ ಪೋಸ್ಟ್ ಗ್ರಾಜುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕರ್ನಾಟಕದ ನಂಬರ್ 1 ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಮೆಡಿಕಲ್ ಕಾಲೇಜ್ ಯಾವುದು ಕೇಳಿದ್ರೆ BMC ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್. ಉತ್ತರ ಕರ್ನಾಟಕದಲ್ಲಿ ನಂಬರ್ 1 ಯಾವುದು ಅಂತ ಕೇಳಿದ್ರೆ ನಾನು ಕಲಿತ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ. ಖಾಸಗಿ ಇಂಜಿನಿಯರಿಂಗ್ ಅಲ್ಲಿ ಕೂಡ IITಗಳು NITಗಳು. ಸೊ ಖಾಸಗಿ ಆಸ್ಪತ್ರೆಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆದಲ್ಲ, ಸರ್ಕಾರಿ ಆಸ್ಪತ್ರೆಗಳೇ ಅತ್ಯುತ್ತಮ ಕೆಲಸ ಮಾಡುವಂತ. ಈಗ ರಾಷ್ಟ್ರೀಯ ನಿಮ್ಹಾನ್ಸ್ ಉಂಟು, ನಿಮ್ಹಾನ್ಸ್ ವಿಶ್ವ ದರ್ಜೆಯ ಆಸ್ಪತ್ರೆ. ಈಗ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾನಸಿಕ ಅಲ್ಲಿ ಯೋಗ ಆಯುರ್ವೇದ ಅದನ್ನೆಲ್ಲ ಸೇರಿಸಿ ನಿಮ್ಹಾನ್ಸ್ನ ಮಾನ ಕಳೀಲಿಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ ನಾನು ಹಲವಾರು ಸಲ ಬರೆದಿದ್ದೇನೆ, ಮಾತಾಡಿದ್ದೇನೆ. ಸೊ ಅಂತೂ ಈ ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸಲಿಕ್ಕೆ ಈ ಏನು 10,000 ಕೋಟಿ ನೀವು ಖಾಸಗಿ ಆಸ್ಪತ್ರೆಗಳಿಗೆ ಒಬ್ಬೊಬ್ಬ ವ್ಯಕ್ತಿಯ ಸರ್ಜರಿ, ಒಬ್ಬೊಬ್ಬ ವ್ಯಕ್ತಿಯ ಎಂಜಿಯೋಪ್ಲಾಸ್ಟಿ, ಇದಕ್ಕೆ ನೀವು ಖಾಸಗಿ ಬಿಲ್ಲನ್ನು ಸರ್ಕಾರ ಭರ್ತಿ ಮಾಡ್ತಾರೆ. ಅವ್ರು ಇದ್ದರೂ ಇಲ್ಲದೆ ಇದ್ರೂ ಕೂಡ ಮಾಡ್ತಾರೆ ಅಂತ ಮಾಡ್ತಾರೆ. ಅಂದ್ರೆ ಅದು ಇನ್ನೊಂದು ಸಮಸ್ಯೆ. ಸಮಸ್ಯೆ. ಬಟ್ ಇದ್ರೂ ಕೂಡ ಅಲ್ಲಿ ಯಾಕೆ ಮಾಡ್ಬೇಕು? ನೀವು ವೆನ್ಲಾಕ್ ಆಸ್ಪತ್ರೆ ಅತ್ಯುತ್ತಮವಾಗಿದ್ರೆ ಖಾಸಗಿ ಆಸ್ಪತ್ರೆಗೆ ನಾನು ಸಹ ಅಲ್ಲಿ ವಿಕ್ರಮ್ಜಿತ್ ಸೇನ್ ಅವರು, ನ್ಯಾಯಮೂರ್ತಿ ವಿಕ್ರಮ್ಜಿತ್ ಸೇನ್ ಬಹಳ ಚಂದದಲ್ಲಿ ಹೇಳಿದರು. ನಾನು ಬೆಂಗಳೂರಲ್ಲಿ ನ್ಯಾಯಮೂರ್ತಿ ಆಗಿದ್ದಾಗ, ಮುಖ್ಯ ನ್ಯಾಯಾಧೀಶ ಆಗಿದ್ದಾಗ ನಾನು ಏನಿದ್ರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತಾ ಇದ್ದೆ. ಡೆಲ್ಲಿಯಲ್ಲಿ ನಾನಿದ್ದಾಗ ಏನಿದ್ರು ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೆ, ಇಲ್ಲ ಇತರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೆ, ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಕೇರಳ ಮಾಡೆಲ್, ಒಂದೊಂದು ನಿಮಿಷ. ಕೇರಳ ಇವತ್ತು ಆರೋಗ್ಯ ರಕ್ಷಣೆಯಲ್ಲಿ ಇಂಡಿಯಾದಲ್ಲಿ ನಂಬರ್ 1 ರಾಜ್ಯ. ಖಾಸಗಿ ಅಲ್ಲ, ಸರ್ಕಾರಿ ವ್ಯವಸ್ಥೆ, ಎಲ್ಲವೂ ಸರ್ಕಾರಿ. ಶಿಶು ಮರಣ ಪ್ರಮಾಣ ಅತ್ಯಂತ ಒಳ್ಳೆಯ ಒಂದು ಸೂಚ್ಯಂಕ ಅಂತ ಹೇಳ್ತಾರೆ. ಕೇರಳದ ಕೆಲವು ಜಿಲ್ಲೆಗಳಲ್ಲಿ 3ಕ್ಕೆ ಬಂದಿದೆ. ಅಮೆರಿಕಕ್ಕಿಂತಲೂ ಬೆಟರ್. ಕರ್ನಾಟಕದಲ್ಲಿ 12ರಿಂದ 24 ಇದೆ. ಕೇರಳದಲ್ಲಿ ಮಂಗಳೂರು 11 ಇತ್ತು ಒಂದು ಕಾಲಕ್ಕೆ, ಅದು ಅಲ್ಲೇ ನಿಂತಿದೆ. ಇದು 14 ವರ್ಷದಲ್ಲಿ ನಮ್ಮ ಊರಿನ ದುರಂತ ಇದು. ನಾವು ಇನ್ನೂ ಇಂಪ್ರೂವ್ ಆಗಿಲ್ಲ ದಕ್ಷಿಣ ಕನ್ನಡ. ಸೊ ಸಂತೋಷ ಹೇಳಿದ್ರೆ ನಾನು ಸಂಪೂರ್ಣ ಒಪ್ಪುತ್ತೇನೆ. ಕೇರಳ ಇಂಪ್ರೂವ್ ಆಗ್ತಾನೆ ಇದೆ. ಅದನ್ನು ಸೊಮಾಲಿಯಾ ಪಕ್ಕದಲ್ಲಿರುವ ಮಂಗಳೂರು ಅದಕ್ಕೆ ಹಂಗೆ ಇದೆ. ಅದರಿಂದ ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸುವುದು ನಮ್ಮೆಲ್ಲರ ಕೇಳಿಕೆ ಆಗಿರುತ್ತೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ನಾನು ಮಾತಾಡಬೇಕಾದ್ರೆ ಇಲ್ಲಿ ಯಾವುದು ಕೂಡ ಒಂದು ಮೆಡಿಕಲ್ ಕಾಲೇಜ್ ಸರ್ಕಾರದಿಲ್ಲ. ಇಲ್ಲಿ ಒಂದು 5 ಮೆಡಿಕಲ್ ಕಾಲೇಜ್ ಅಥವಾ 6 ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿದೆ. 8 ಇದೆಲ್ಲ ಇನ್ನೊಂದು ಬರ್ತಾ ಉಂಟು. 9 ಆಯ್ತು. ಈಗ ಈ 9 ಮೆಡಿಕಲ್ ಕಾಲೇಜ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಆಗಬೇಕಾದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಸರ್ಕಾರಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಕಲಿಯುವಂಥ ಒಂದು ಡಾಕ್ಟರ್ಸ್ ಆಗಲಿ, MBBS ಆಗಲಿ, BDS ಆಗಲಿ, ಯಾವುದೇ ಒಂದು ಅವನು ಸಬ್ಜೆಕ್ಟ್ ಮೇಲೆ ಕಲಿಯೋದಾದರೂ ಕೂಡ ಅಲ್ಲಿದ ಒಂದು ಫೀಸ್ ಇದು ಕಟ್ಟುವಂಥದ್ದು ಬೇರೆನೇ ಇರ್ಬೋದು. ಪ್ರೈವೇಟ್ ಕಾಲೇಜಲ್ಲಿ ಕಟ್ಟಲಿಕ್ಕೆ ನೀವು ಕೆಲವು ಅಂಕಿಅಂಶಗಳು ಹೇಳಿದ್ರಿ. ಯಾಕೆಂದ್ರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ನವ್ರಿಗೆ, ಪ್ರೈವೇಟ್ ಹಾಸ್ಪಿಟ್ಲ್ನವ್ರಿಗೆ ಯಾಕೆ ಎಷ್ಟು ಆದ್ಯತೆ ಕೊಡ್ತೀರಿ? ಅದು 2017ರಲ್ಲಿ ಒಂದು ಆ್ಯಕ್ಟ್ ಅವ್ರು ತಂದರು, ಅದನ್ನು ನೀವು ವಿರೋಧ ಪಡಿಸಿದ್ದೀರಿ. ಯಾಕೆಂದರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಈ ರೀತಿಯ ತೊಂದರೆ ಬರ್ಬೋದು ಅಂತ ಹೇಳ್ಕೊಂಡು ಸಣ್ಣ ಇದನ್ನು ಸಣ್ಣ ಯಾವುದು ಕ್ಲಿನಿಕ್ಗಳಾಗಲಿ, ಸಣ್ಣ ಹಾಸ್ಪಿಟ್ಲ್ಗಳಿಗೆ ತೊಂದರೆ ಕೊಟ್ಟು ದೊಡ್ಡ ಮೆಡಿಕಲ್ ಕಾಲೇಜುಗಳಿಗೆ ಇವರು ಆದ್ಯತೆ ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ತಾವು ಯಾವ ಸಮಾಜಕ್ಕೆ ತಮ್ಮ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ರಿ? ಸರ್ಕಾರ ನೆನಪಿಟ್ಟುಕೊಳ್ಳುವಂಥ ಹೋರಾಟವನ್ನು ರಾಜ್ಯದ ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ ಈ ರಾಜ್ಯದಲ್ಲಿ ಸಂಘಟಿಸಿದರು. ಇವತ್ತು ವಿದ್ಯಾರ್ಥಿಗಳ ಹೋರಾಟವೂ ಇಲ್ಲ. ಇವತ್ತು ವೈದ್ಯಕೀಯ ಕಾಲೇಜಿನ ಅಡ್ಮಿಷನಲ್ಲಿ ಇಷ್ಟೆಲ್ಲ ಮೋಸ ಆಗ್ತಾ ಇದೆ. ಕೆಲವರು ಕೋರ್ಟಿಗೆ ಹೋಗ್ತಾರೆ, ಇನ್ನೂ ಕೂಡ MBBS ಅಡ್ಮಿಷನ್ಸ್ ಮುಗಿದಿಲ್ಲ. ಕೆಲವರು ಕೋರ್ಟಿಗೆ ಹೋದರು. ಆದರೆ ಕೆಲವರು ದೇಶ ಬಿಟ್ಟು ಉಕ್ರೇನ್ ಅಂತೆ, ಆಮೇಲೆ ರಷ್ಯಾ ಅಂತೆ, ಅಲ್ಲಿ ಇಲ್ಲಿ MBBS ಚೀನಾಕ್ಕೆ ಹೋರಾಟಗಾರರು ಕೂಡ ಅದನ್ನು ಭಾಳ ದೊಡ್ಡದಾಗಿ ಹಾಕಿಕೊಳ್ತಾರೆ. ನನ್ನ ಮಗಳನ್ನು ಅಲ್ಲಿ ಸೇರಿಸಿದೆ, ಇಲ್ಲಿ ಅಲ್ಲ. ನಮ್ಮ ದೇಶದಲ್ಲಿ ದುಡ್ಡಿಗೆ ಇವತ್ತು ಕೊಟ್ಟಿರೋ ರಿಸರ್ವೇಷನ್, ದುಡ್ಡಿಗೋಸ್ಕರ ಸೀಟುಗಳನ್ನು, ದುಡ್ಡಂದರೆ ಏನದು? MBBS ಅಲ್ಲಲ್ಲ, 1 ಕೋಟಿ 1.5 ಕೋಟಿ ರೂಪಾಯಿ. MD ಮೆಡಿಸಿನ್, MD ರೇಡಿಯಾಲಜಿ, MD ಡರ್ಮಟಾಲಜಿಗೆ ಮೊನ್ನೆ ಯಾರು ಹೇಳಿದ್ರು 11 ಕೋಟಿ ರೂಪಾಯಿ ಒಂದು ಸೀಟಿಗೆ. ಇದು ಈ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಯಾರು ಕೊಡ್ತಾ ಇರೋದು? ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆಮೇಲೆ ಈ ಸೀಟುಗಳು ಈಗ ಕಾನೂನು ಏನಿರುವುದು ಅಂತಂದರೆ, ಈ ಏನು ಮ್ಯಾಟ್ರಿಕ್ಸ್ ಹಾಕಿರ್ತಾರೆ, ಅದು ಸೀಟ್ ಫಿಲ್ ಆಗದೇ ಇದ್ದರೆ 50% ಕಟ್ ಆಫ್, 50% ಅದು ಪರ್ಸೆಂಟೇಜ್ ಇದ್ದದನ್ನು ಪರ್ಸೆಂಟೈಲ್ ಮಾಡಿದರು. ಅದೊಂದು ಮೋಸ ಮಾಡಿದರು 2017ರಲ್ಲಿ. ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಪರ್ಸೆಂಟೈಲನ್ನು ಕೂಡ ಈಗ ಏನು ಮಾಡ್ತಾ ಇದ್ದಾರೆ, ಕಡಿಮೆ ಮಾಡಿಕೊಂಡು ಕಳೆದ 2 ವರ್ಷದಲ್ಲಿ ಸ್ನಾತಕೋತ್ತರ ಪ್ರವೇಶಕ್ಕೆ 0ಗೆ ತಗೊಂಡು ಬಂದಿದ್ದಾರೆ. ಅಂದರೆ ಅವನು ಪ್ರವೇಶ ಪರೀಕ್ಷೆಗೆ ಅವನು ಬರೆದಿದ್ರೆ ಸಾಕು, ಅವನು
ಅವನಿಗೆ ಮಾರ್ಕ್ ಸಿಗದಿದ್ರೂ ಕೂಡ ದುಡ್ಡು ಕೊಟ್ಟರೆ ಅವನು ಸೀಟು ಪಡಿಬೋದು. ಇಂಥ ನಿಯಮಗಳನ್ನೆಲ್ಲ ಸರ್ಕಾರ ಮಾಡ್ತಾ ಇರುವಾಗ ಭಾರತೀಯ ವೈದ್ಯಕೀಯ ಸಂಘ ಮತ್ತು ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಏನು ಕಿರಿಯ ವೈದ್ಯರ ಸಂಘಗಳು ಇದನ್ನು ಸ್ವಾಗತ ಮಾಡ್ತವೆ. ನೀವು ನೋಡಿ, ತೆಗೆದು ನೋಡಿ, ಇದನ್ನು ವಿರೋಧಿಸೋ ಬದಲು ಇದನ್ನು ಸ್ವಾಗತ ಮಾಡಿ ಪ್ರಧಾನಮಂತ್ರಿಗಳಿಗೂ ಗೃಹ ಸಚಿವರಿಗೂ ಅಭಿನಂದನೆ ಮಾಡೋ ಪತ್ರಗಳನ್ನು ಅವುಗಳು ಬಿಡುಗಡೆ ಮಾಡ್ತವೆ. ಹಾಗಾದರೆ ಯಾವುದೇ ಮಾರ್ಕ್ ಇಲ್ಲದವನು, ಪರೀಕ್ಷೆಯಲ್ಲಿ ಪಾಸಾಗದವನು ಸೀಟು ತಗೊಳ್ಳುವಂಥ ಪರಿಸ್ಥಿತಿ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಿರುವಾಗ, ಎಲ್ಲ ನಿಯಮಗಳನ್ನು ಬೇಕಾದಾಗೆ ದುಡ್ಡಿದ್ದವರಿಗೆ ತಿರುಚ್ತಾ ಇರುವಾಗ, ಇವತ್ತು ದೇಶದಲ್ಲಿ ಹೋರಾಟಗಳು ಅಂತ ಹೇಳುವಂಥದ್ದು, ನಾವು ಬೇಡಿಕೆ ಮಾಡುವಂಥದ್ದು ಇವತ್ತು ಇಲ್ಲ ಆಗಿದೆ. ಸರಿ ಸರ್, ನೀಟ್ ಎಕ್ಸಾಮ್ ಯಾಕೆ ಅವರು ಕೊಟ್ಟಿದ್ದಾರೆ ಸರ್ಕಾರ? ಇಲ್ಲ, ನೀತಿಯನ್ನು ಅದು ಸರ್ಕಾರ ಕೊಟ್ಟಿರೋದು ಹೋರಾಟದಿಂದ ಬಂದಿರೋದು. ಅದೇ ಹೇಳ್ತಾ ಇದ್ದೇನೆ, ನಮ್ಮ ಹೋರಾಟಗಳಿಂದ, ವಿದ್ಯಾರ್ಥಿಗಳ ಹೋರಾಟಗಳಿಂದ ಬಂದಿರುವಂಥ ಪ್ರತಿಯೊಂದನ್ನು ಕೂಡ ಇವತ್ತು ಇದು 40 ವರ್ಷಗಳ ಇತಿಹಾಸ ಇರೋ 1980ರಿಂದ ಇದು ಬಂದಿರುವಂಥದ್ದು. ಈ 40 ವರ್ಷಗಳ ಹೋರಾಟದಿಂದ ನಾವು ಪಡ್ಕೊಂಡಿರುವುದನ್ನು ಸರ್ವನಾಶ ಮಾಡ್ತಾ ಇರುವಾಗ ಯಾವ ವಿದ್ಯಾರ್ಥಿ ಚಳುವಳಿಯು ಇದನ್ನು ಪ್ರಶ್ನೆ ಮಾಡೋದಿಲ್ಲ, ಯಾರೊಬ್ಬ ಹೆತ್ತವನು ಕೂಡ ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ಮೆಡಿಕಲ್ MBBS ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಸೂಪರ್ ಸ್ಪೆಷಾಲಿಟಿ ಅಡ್ಮಿಷನ್ಗಳಲ್ಲಿ ಆಗ್ತಾ ಇರೋ ಮೋಸವನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ನಾವೀಗ ಅವ್ರು ದುಡ್ಡು ಕೊಟ್ಟು ಹೋಗ್ತಾರೆ, ಅವನು ದುಡ್ಡು ಮಾಡ್ತಾನೆ ಅಂತ ಹೇಳ್ತೇವೆ ಹೊರತು ಎಲ್ಲಿವರೆಗೆ ವೈದ್ಯಕೀಯ ಅಡ್ಮಿಷನ್ ಸರಿಯಾಗೋದಿಲ್ಲೋ ಅಲ್ಲಿವರೆಗೆ ಇದು ಯಾವುದು ಸರಿ. ನೀವು ಮತ್ತೆ ಒಂದು ನಿಮಿಷ, ನೀವು ಈಗ ಖಾಸಗಿ ವೈದ್ಯಕೀಯ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಕೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜಿಗೆ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ 1953ರಲ್ಲಿ ಅದು ಓಪನ್ ಆಯಿತು. 55ರಿಂದ ಇದು ವೆನ್ಲಾಕ್ ಆಸ್ಪತ್ರೆ ಅವರ. ನಾನು ಯಾವಾಗಲೂ ಕೇಳಿಕೊಂಡು ವೆನ್ಲಾಕ್ ಆಸ್ಪತ್ರೆಗೆ ಅವರು ಏನು ಕೊಟ್ಟಿದ್ದಾರೆ ಅಂತ. ಈಗ ವೆನ್ಲಾಕ್ ಆಸ್ಪತ್ರೆಯನ್ನು ಬಳಸಿ ವೈದ್ಯಕೀಯ ಕಾಲೇಜನ್ನು ಮಾಡಿದವರು ಇವತ್ತು 1000ಗಟ್ಟಲೆ ಕೋಟಿ ದೊಡ್ಡ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ವೈದ್ಯಕೀಯ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಒಮ್ಮೆ ಒಬ್ಬರಿಗೆ ಮಾಡ್ತಾರೆ, ಇನ್ನೊಬ್ಬ ಮತ್ತೊಬ್ಬರಿಗೆ ಮಾಡ್ತಾರೆ. ಬಟ್ ವೆನ್ಲಾಕ್ ಆಸ್ಪತ್ರೆ ಈಗಲೂ ಅವರ ಕೈಯಲ್ಲಿದೆ. ವೆನ್ಲಾಕ್ ಆಸ್ಪತ್ರೆಗೆ ಅವರು ಏನು ಕೊಟ್ಟಿದ್ದಾರೆ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಕೇಳಬೇಕಲ್ಲ. ನಾನು ಕಲಿತ ಕಾಲೇಜು, ನಾನು ಕಲಿತ ಆಸ್ಪತ್ರೆ, ಅವ್ರದ್ದು ಏನು ಕೊಡುಗೆ ಇದೆ ಅಲ್ಲಿಗೆ ಹೋಗಿ ಕೇಳಿ ಬನ್ನಿ. ನಾನೊಬ್ಬ ಹಾಸ್ಪಿಟಲ್ನ ಒಬ್ಬ ಅಧೀನದಲ್ಲಿರುವಂಥ ಬಹಳ ಫ್ರೆಂಡ್ಶಿಪ್ ಇರುವಂಥ ಒಬ್ಬ ವ್ಯಕ್ತಿ. ನಾನು ಒಂದು ಉದಾಹರಣೆ ಹೇಳುವಂಥ, ಇವರು ನಮ್ಮ ಸಂತೋಷ್ ಅವರು ಅಲ್ಲಿದ್ದು ಒಬ್ಬ ಚೇರ್ಮನ್ ಆಗಿರ್ಬೋದು ಅಥವಾ ಅಲ್ಲಿದ್ದು MD ಆಗಿರ್ಬೋದು. ಬಟ್ ನನಗೂ ಮತ್ತು ಇವರಿಗಿರುವಂಥ ಸಂಬಂಧ, ಅಷ್ಟು ಒಡನಾಟನ ಸಂಬಂಧ ಇದ್ದರೂ ಕೂಡ ನಾನೊಬ್ಬ ಏಜೆಂಟ್ ಆಗಿ ಅಲ್ಲಿ ರಿಸಲ್ಟ್ದು ಪೇಪರಲ್ಲಿ ಬರುವಂಥ ಎಲ್ಲ ರಿಪೋರ್ಟ್ ನನ್ನ ಕೈಲಿರ್ತದೆ. ಎಷ್ಟೆಷ್ಟು ಮಕ್ಕಳು ಕರ್ನಾಟಕದಲ್ಲಿ ಎಷ್ಟು ರಿಸಲ್ಟ್ ತಗೊಂಡಿದ್ದಾರೆ, ಅವರು ಯಾವುದಕ್ಕೆ ಅವರಿಗೆ ಮುಂದೆ ಕಲೀಲಿಕ್ಕೆ ಹೋಗ್ತಾರೆ ಎಂಬ ಎಲ್ಲವರನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಅವ್ರಿಗಿದೆ. ಅದನ್ನು ಕೂಡ ಅವರು ಟೆಲಿಫೋನ್ ಸಂಭಾಷಣೆ ಮುಖಾಂತರ ತಿಳ್ಕೊಳ್ತಾರೆ. ಇಲ್ಲಿ ಇವರ ಪರವಾಗಿ ನಾನು ಏಜೆಂಟ್ ಮಾಡುವಂಥ ಕೆಲಸ, ಈ ಸ್ಟೂಡೆಂಟನ್ನು ನಾನು ಹಿಡಿತಾನೆ, ನೀವು ಕಲೀಲಿಕ್ಕೆ ಮನಸ್ಸುಂಟಾ? ಇಲ್ಲ ಅಂತ ಹೇಳಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕಲೀಲಿಕ್ಕೆ. ಈ ದುಡ್ಡನ್ನು ನಾವು ಹಾಸ್ಪಿಟಲ್ನಿಂದ 7,000 1 ಲಕ್ಷ ತಗೊಂಡು ಅದೇ ಅಮೌಂಟನ್ನು 1 ಲಕ್ಷ ಇವರ ಹೆಸರಿನಲ್ಲಿ ಪೇಮೆಂಟ್ ಮಾಡ್ತಾನೆ. ಆ ಸೀಟ್ ರಿಸರ್ವೇಷನ್ ಮಾಡ್ತಾನೆ. ಕೊನೆಗೆ ಎಲ್ಲ ಸೀಟ್ ಫುಲ್ಫಿಲ್ ಆದ ಮೇಲೆ ಈ ಸೀಟ್ ಒಂದು 10 ಸೀಟ್ 20 ಸೀಟಲ್ಲಿ ಆಲ್ರೆಡಿ ಫ್ರಾಡ್ ಸೀಟ್ ಆಗಿರ್ತದೆ. ಇಂಥ 10 ಸ್ಟೂಡೆಂಟನ್ನು ನಾ ತಂದು ನಿಲ್ಲಿಸಿ ಕೊನೆಗೆ ಏನು ಮಾಡ್ತಾರೆ, ಇಲ್ಲ ಸೀಟು ಬೇರೆ ಸ್ಟೂಡೆಂಟ್ ಬಂದದ್ದು, ಅವರಿಗೆ ಹಣ ಇಲ್ಲದ ಕಾರಣದ ಅವರು ಬಿಟ್ಟಿದ್ದಾರೆ, ನಮಗೆ ಏನು ಡಾಲರ್ ಮೇಲೆ ನಾವು ಈ ಸೀಟನ್ನು ಕೊಡ್ತೇವೆ ಅಂತ. ಈ ರೀತಿಯ ಒಂದು ನಿಯಮ ನಾನು ಕೇಳ್ಕೊಂಡಿದ್ದೇನೆ, ಅದರ ಮಾಹಿತಿಗಳು ನನಗಿದೆ. ಇತರ ವಿಷಯದಲ್ಲಿ ನಾನು ನಿಮಗೆ ಇದು ಹೇಳಿದೆ, 2017ರಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸೀಟ್ ಕೌನ್ಸಿಲಿಂಗಲ್ಲಿ ಹೈಕೋರ್ಟಿಗೆ ಹೋಗಿ ಹೋರಾಡಿದ ವಿದ್ಯಾರ್ಥಿಗಳ ಜೊತೆ ಇದ್ದವನು ನಾನು. ಸರಿ, PG ನೀಟ್. ಸರಿ, ಈ ಸೀಟ್ ಅಲಾಟ್ಮೆಂಟ್ ಅದು UG ಇರ್ಬೋದು, PG ಇರ್ಬೋದು, 15% ಸೀಟುಗಳು NRI. ನೀವೀಗ ಅದು ಡಾಲರ್ ಅಂತ ಹೇಳಿರಿ. NRI ಸೀಟ್ ಏನಂತ ಹೇಳಿ, ಅಲ್ಲ NRI ಏನಂತ ಹೇಳಿ ಕಾನೂನಲ್ಲಿ ಏನಿದೆ ಅಂತಂದ್ರೆ ನಿಜವಾದ NRIಗೆ ಮಾತ್ರ ಕೊಡಬೇಕಂತ ಇರುವುದು. ಏನು NRI ಅಂದ್ರೆ ಅವನು ಅಲ್ಲಿ ಹೊರಗಡೆ ಕಲ್ತಿರ್ಬೇಕು, ಅವನ ಅಪ್ಪ ಹೊರಗಿನವರಾಗಿರ್ಬೇಕು, ಅವರ ಮಕ್ಕಳಿಗೆ ಮಾತ್ರ ಕೊಡ್ಲಿಕ್ಕೆ ಇರುವುದು. ಇವರು ಏನು ಮಾಡಿದ್ದಾರೆ, ಚಿಲ್ಡ್ರನ್ ಆರ್ ವಾರ್ಡ್ ಅಂತ ಮಾಡಿಕೊಂಡು ಯಾರೋ ಸಂಬಂಧಿಕ ಎಲ್ಲೋ 10 ಜನರೇಷನ್ ಹಿಂದೆನ ಇವರ ಸಂಬಂಧ ಇತ್ತು ಅಂತ ಹೇಳಿಕೊಂಡು ಇಲ್ಲಿ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. ಏನು ಮಾಡಬೇಕು, ಪ್ರತಿ ಬಾರಿ ಸೀಟ್ ಅಲಾಟ್ಮೆಂಟ್ ಆದಾಗ ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಂದೆ ಕೂತ್ಕೊಂಡು ನೀವು ಅದು ಫುಲ್ ಅವರ ಹೆಸರು, ಅವರು ಎಲ್ಲಿ ಕಲ್ತದ್ದು, ಯಾವ ಕಾಲೇಜು, ಅವರ NRI, ಅವರು ಹೇಗೆ ಕ್ವಾಲಿಫಿಕೇಷನ್, ಅದನ್ನು ಡೀಟೇಲ್ಸ್ ಕೊಡಿ ಅಂತ ನೀವು ಕೇಳಬೇಕು. ಹೆಸರು ಮತ್ತು ನಂಬರ್ ಹಾಕ್ತಾರಲ್ಲ, ಅದನ್ನು ಪಾರದರ್ಶಕವಾಗಿ ಅವರು ಹೇಳಿ. ಆಗ ಯಾರು NRI ಅಲ್ಲ ಅಂತ ಹೇಳುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ.
ಯಾರು ಎನ್ನರ ಎಲ್ಲ ಅವರಿಗೆ ಸೀಟ್ ಅಲಾಟ್ ಆಗಬಾರ್ದು. Yes. ಅಲಾಟ್ ಆಗದೆ ಬಾಕಿ ಉಳಿದ ಸೀಟುಗಳು ಎಲ್ಲಿ ಹೋಗಬೇಕು? ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಆ ಬಾಕಿ ಉಳಿದ ಸೀಟುಗಳು ಎಲ್ಲವೂ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ಈ ಕಾನೂನು ಪ್ರಕಾರ ಅಲಾಟ್ಮೆಂಟ್ ಆಗದೆ ಬಾಕಿ ಉಳಿದ ಸೀಟುಗಳೆಲ್ಲವೂ ಮತ್ತೆ KEA ಅಡಿಯಲ್ಲಿ ಬರಬೇಕು. ಅದು ಎಲ್ಲವೂ ಜನರಲ್ ಸೀಟುಗಳಾಗಿ KEA ರಾಜ್ಯ ಸರ್ಕಾರದ ನಿಯಮಗಳ ಪ್ರಕಾರ ಅದನ್ನು ಅಲಾಟ್ಮೆಂಟ್ ಮಾಡಬೇಕು. ಎಸ್ ಕರೆಕ್ಟ್, ಕ್ಲಿಯರ್ ಇರ್ತಿತ್ತು. ಎಷ್ಟು ಸೀಟ್ ವಾಪಸ್ ಬರ್ತದೆ? Yes. ಯಾರು ವಾಪಸ್ ಕೊಡ್ತಾರೆ? ಕೊಡಲ್ಲ. ಮಾಕ್ ರೌಂಡ್ ಕೌನ್ಸಿಲಿಂಗ್ ರಾತ್ರಿ 2 ಗಂಟೆಗೆ ಮಾಡ್ತಾನೆ. ಇದು 2017ರ ಅನುಭವ ನಾನು ಹೇಳೋದು. 12:30 1 ಗಂಟೆಗೆ ಬಂದು ಹೇಳ್ತಾರೆ, ಆಯಿತು ಆಲ್ ಸೀಟ್ಸ್ ಆರ್ ಓವರ್, ನೀವು ಇನ್ನಿಷ್ಟೊತ್ತು ಕಾದು ಪ್ರಯೋಜನ ಇಲ್ಲ, ಹೋಗೋರು ಹೋಗಿ ಅಂತ. ಮನೆಗೆ ಹೋಗಿ ಕೆಲವರು ಹೋಗ್ತಾರೆ ಮನೆಗೆ, ಅವರು ಹೋದ್ಮೇಲೆ ಅಲ್ಲಿದ್ದವರಿಗೆ ಅವನ್ನ ಅಲಾಟ್ ಮಾಡ್ತಾರೆ. ಸೊ ನಾನು ಅದನ್ನು ಹೇಳ್ತಾ ಇರೋದು, ಎಲ್ಲಿವರೆಗೆ ವಿದ್ಯಾರ್ಥಿಗಳು ಅವರ ಹೆತ್ತವರು ಇದನ್ನೆಲ್ಲ ತಿಳ್ಕೊಂಡು ಇದನ್ನು ಹೋರಾಟದಿಂದ ಇದನ್ನು ಸರಿಪಡಿಸುವುದಿಲ್ಲ, ಪ್ರಶ್ನೆ ಮಾಡುದು. ಅಲ್ಲಿವರೆಗೆ ಇದು ಕಂಟಿನ್ಯೂ ಇದು ಮುಂದುವರಿತದೆ. ಇತ್ತೀಚೆಗೆ ನನಗೆ ನಾನು ವೆನ್ಲಾಕ್ ಹಾಸ್ಪಿಟಲ್ ಹೋಗಿದ್ದೆ ನೋಡುವ ಅಂತೇಳಿ. ನನಗೊಂದು ಹೊಟ್ಟೆ ನೋವು ಬಂದಿತ್ತು. ಹೊಟ್ಟೆ ನೋವು ಬಂದಾಗ ನಾನು ಹೇಳಿದ ಮನೆಯಲ್ಲಿ ನಾವು ಖಾಸಗಿ ನಮ್ಮ ಬೇಡ, ಖಾಸಗಿ ಹೋದ್ರೆ 20,000 ರೂಪಾಯಿ ಖರ್ಚಾಗ್ತದೆ. ವೆನ್ಲಾಕ್ ನಮ್ಮದೇ, ಯಾಕಂದ್ರೆ ಸಂದಿರುವ ಕೃಷ್ಣಮೂರ್ತಿ ಅಂತ ಡಾಕ್ಟರ್ ಇದ್ರು. ಆ ಡಾಕ್ಟರ್ ನನ್ನ ಚೆನ್ನಾಗಿ ನೋಡುವ ಅಂತ ಹೋದೆ. ಅಲ್ಲಿ ಹೋಗುವಾಗ ಎಲ್ಲ ಹಿಂದಿ ವಾಲಗಳು. ನಾನು ನಮ್ಮ ಮಂಗಳೂರು ಹಿಂದಿ ಅವರಿಗೆ ಅರ್ಥ ಆಗಲ್ಲ, ಅವರ ಹಿಂದಿ ನನಗೆ ಅರ್ಥ ಆಗೋಲ್ಲ. ಅವರು ನನಗೆ ಮೆಡಿಸಿನ್ ಬೇರೆನೇ ಕೊಟ್ಟರು. 10 ದಿವಸ ಬಿಟ್ಟು ನೀನು ನೋವು ಕಮ್ಮಿ ಆಗಲಿಲ್ಲ, ಇನ್ನು ಯಾಕೆ ಇದಾಗ್ತದೆ, ಅಲ್ಲಿಗೆ ಹೋದೆ. ಅಲ್ಲಿ ಡಾಕ್ಟರ್ ಹತ್ರ ಹೇಳಿದೆ, ನೋಡಿ ನೀವೆಲ್ಲ ಹಿಂದಿ ವಾಲ್ಗಳು, ನನಗೆ ಕನ್ನಡ ಗೊತ್ತಿದ್ದ ಡಾಕ್ಟ್ರನ್ನು ನಿಲ್ಲಿಸಿ, ಯಾಕಂದ್ರೆ ನನಗೆ ಹಿಂದಿಯಲ್ಲಿ ಸ್ವಲ್ಪ ಮಿಸ್ ಆದ. ಹಾಗೆ ನೋಡಿದ್ರು ಕನ್ನಡ ಗೊತ್ತಿದ್ದವ್ರು ಅವರಿದ್ದಾರೆ ಅಂತ. ಅವ್ರದ್ದು ಕರೆಕ್ಟಾಗಿ ನಾನು ಹೇಳಿದೆ, ನೋಡಿ ಡಾಕ್ಟರ್ ಹೀಗೆ ಆಗಿದೆ, ಹೀಗೆ ನೋವಾಗಿದೆ, ಇಷ್ಟು ಇದಾಗಿದೆ ಇದಂತ. ಅವರೆಲ್ಲ ಆಲೋಚನೆ ಮಾಡಿ ಹೇಳಿದ್ರು, ನೋಡಿ ಹೀಗೆ ಅಂತೇಳಿ ಅವರು ಹಿಂದಿ ಅವರಿಗೆ ಹೇಳಿದ್ರು ವಿಷಯ ಅಂತೇಳಿ. ಕೊನೆಗೆ ಸರಿಯಾದ ಮಾಹಿತಿ ಅವರು ಬರೆದಿದ್ದಾಗಿ ನನಗೆ ಇವತ್ತಿಗೆ ಸಹ ನೋವಿಲ್ಲ. ಅಂದರೆ ಖಾಸಗಿ ಆಸ್ಪತ್ರೆಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ ಜೆರಾಕ್ಸ್ ಮಿಷನ್ ಹೇಳಿದಲ್ಲ ಓದಿ, ಅದೇ ಅನುಭವ. ಇದಕ್ಕೆ ನಾನು ಒಂದು ಕಡೆ ಮಾತಾಡುವಾಗ ಇದನ್ನು ಹೇಳಿದ್ದೆ. ಈಗ ನೀವು ಒಂದು ಸೋಪ್ ತಗೊಳ್ತೀರಿ ಅಂತ ಇಟ್ಕೊಳ್ಳಿ, 10 ರೂಪಾಯಿದು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಮಲ್ಲಿಗೆ ಸುಗಂಧದ ಸೋಪ್ ಇದೆ, 10 ರೂಪಾಯಿ ಕೊಟ್ಟು ತರ್ತೀರಿ. ಅದು ಮಲ್ಲಿಗೆ ಪರಿಮಳದ ಬದಲು ಸಗಣಿ ವಾಸನೆ ಬರ್ತದೆ. ನೀವೇನು ಮಾಡ್ತೀರಿ? ನೀವು ಅಂಗಡಿಗೆ ಹೋಗಿ ಜೋರು ಮಾಡ್ತೀರಾ ಇಲ್ಲ? ಇದೆಂತ ಮರ 10 ರೂಪಾಯಿ ಕೊಟ್ಟು ಸೋಪ್ ತಗೊಂಡು ಇದು ಹಾಗೆ ಉಂಟು ಹೀಗೆ ಉಂಟು ಸರಿ ಇಲ್ಲ ಅಂತೇಳಿ. 1 ಕೋಟಿ ಕೊಟ್ಟು ಮೆಡಿಕಲ್ ಕಾಲೇಜಿಗೆ ತನ್ನ ಮಕ್ಕಳನ್ನು ಸೇರಿಸಿ, ಮಗ ಇರ್ಬೋದು ಮಗಳಿರ್ಬೋದು, ಸೇರಿಸಿದ ಹೆತ್ತವರು ಅವ್ರು ಏನು ಮಾಡ್ಬೇಕು ಹೇಳಿ? ಅಲ್ಲಲ್ಲ, ಅವ್ರು ಏನು ಮಾಡ್ಬೇಕಂದ್ರೆ, ನಾನು 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ನನ್ನ ಮಗಳನ್ನು ಒಳ್ಳೆ ಡಾಕ್ಟ್ರಾಗಿ ಟ್ರೈನಿಂಗ್ ಕೊಡುವಂಥದ್ದು, ತರಬೇತಿ ಕೊಡುವಂಥದ್ದು ನಿಮ್ಮ ಕರ್ತವ್ಯ. ನನಗೆ ನನ್ನ ಕುಟುಂಬಕ್ಕೆ ಚಿಕಿತ್ಸೆ ಕೊಡುವಷ್ಟು ಧೈರ್ಯ ಇದ್ದುಕೊಂಡು ಒಳ್ಳೆ ಡಾಕ್ಟ್ರಾಗಿ ಬರುವಾಗ ನೀವು ಟ್ರೈನಿಂಗ್ ಕೊಡಬೇಕು ಅಂತ ಅವ್ರು ಕೇಳಬೇಕಾ ಬೇಡ? ಇದು ಕೇಳೋದಿಲ್ಲ ಅವರು. ಇನ್ನು ಪುನಃ ದುಡ್ಡು ಕೊಡಲಿಕ್ಕಿಲ್ಲ, 5.5 ವರ್ಷದಲ್ಲಿ ಪಾಸಾಗಿ ಹೊರಗೆ ಬರಬೇಕು. 5.5 ವರ್ಷ ಪಾಸಾಗುವಾಗ ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಸ್ನಾತಕೋತ್ತರ ಬುಕ್ ಮಾಡಿರ್ತೇನೆ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಪಾಸ್ ಮಾಡು. PUCಯಲ್ಲಿ SSLCಯಲ್ಲಿ 60% ಇವತ್ತು ಪಾಸಾಗುವಂಥದ್ದಿದ್ದರೆ MBBSಲ್ಲಿ ಎಷ್ಟು ಪಾಸ್ ಆಗ್ತಾರೆ ಹೇಳಿ? 90%ಗಿಂತ ಜಾಸ್ತಿ ಫೇಲ್ ಆಗೋದೇ ಇಲ್ಲ ಯಾರು. ನಾನು MBBS ಮಾಡುವಾಗ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ ತೀರಾ ಅಪರೂಪ. 60%ಗಿಂತ ಹೆಚ್ಚು ಮಕ್ಕಳು ಪಾಸ್ ಆಗ್ತಾನೆ ಇರಲಿಲ್ಲ. ಅದು ಸಹ ಸರ್ಕಾರಿ ಕಾಲೇಜಲ್ಲಿ ಇನ್ನೂ ಕಡಿಮೆ ಇತ್ತು. ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MD MS-ನಲ್ಲಿ 5 ಜನ ಇದ್ದರೆ 5ಕ್ಕೆ 5 ಜನವೂ ಫೇಲ್ ಆಗ್ಬೋದು, 1 ಅಥವಾ 2 ಪಾಸ್ ಆಗ್ಬೋದು. 5ಕ್ಕೆ 5 ಪಾಸ್ ಆಗುವ ಸಾಧ್ಯತೆಯೇ ಇರಲಿಲ್ಲ, ನೋ ಚಾನ್ಸ್. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಮತ್ತೆ ಏನು ಕಲ್ತರೆ ಹಾಗೆ ಪಾಸಾಗಿ ಬಂದವರು ಮಾತ್ರ ಒಳ್ಳೆ ಡಾಕ್ಟರ್ ಆಗಿ ನಮಗೆ ಸಿಗ್ತಾರೆ ಅಂತ ಡೆಡಿಕೇಶನ್ ಅಲ್ಲ. ಈ ಸಮಾಜ ಇದನ್ನು ಕೂಡ ನೀವು ಕೇಳಿದ್ರಿ, ಇವ್ರು ಕೇಳಿದರು ನೀವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದರು, ಭಾಳ ಒಳ್ಳೆ ಪ್ರಶ್ನೆ ಕೇಳಿದರು. ನನ್ನ ಮೆಟ್ಟಿನಲ್ಲಿ ನನ್ನ ಸಾಮರ್ಥ್ಯದಲ್ಲಿ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ನಾನು ಮಾಡ್ತಾನೆ ಬಂದಿದ್ದೇನೆ. ಎಲ್ಲೆಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಮಾತಾಡ್ತಾ ಇದ್ದೇನೆ, ಎಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ಅದನ್ನು ಬರಿತಾ ಇದ್ದೇನೆ. ವೈದ್ಯಕೀಯ, ಈಗ ಅವ್ರು ಹೇಳಿದಾಗೆ ವೈದ್ಯಕೀಯ ಶಿಕ್ಷಣ ಇವತ್ತು ಅಧೋಗತಿಗೆ ಇಳಿಲಿಕ್ಕೆ ಕಾರಣ ಈ ದುಡ್ಡು ಕೊಟ್ಟು ಸೀಟ್ ತಗೊಂಡು ಹೆತ್ತವರ ಪಾಲು ಕೂಡ ಉಂಟು. ಸೊ ಅವರು ಪಾಸ್ ಆಗ್ತಾರೆ ಅಂತೇಳಿ ಉಳಿದವರು ಕೂಡ ಓದುವುದಿಲ್ಲ, ಎಲ್ಲರೂ ಪಾಸ್ ಆಗ್ತೇವೆ, ನಾವು ಯಾಕೆ ಓದಬೇಕು? ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ನೀವು ಹೇಳಿದಾಗೆ ಕೊನೆಗೆ ಎಲ್ಲರೂ ಏನು ಮಾಡ್ತಾರೆ, ಸ್ಕ್ಯಾನ್ ಮೆಷಿನ್ ಒಳಗೆ ಕಳಿಸೋದು, ಎಲ್ಲ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು, ಆ ರಿಪೋರ್ಟ್ ನೋಡಿ ಅದಕ್ಕೆ ಮದ್ದು ಕೊಡೋದು. ರೋಗಿಯ ಸಮಸ್ಯೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದು ನೋಡಿ ಹೇಳುವಂತ. ಈಗ ಅವನು ಹೇಳಿದ ಅವರು ಹಿಂದಿ ವಾಲಗಳಿದ್ದಾರೆ, ಹಿಂದಿ ವಾಲಲ್ಲ ಕನ್ನಡ ತುಳು ಬರುವವರಿಗೂ ಕೂಡ ರೋಗಿ ಹತ್ರ ಮಾತಾಡಬೇಕಂತ ಇವತ್ತು ಕಾಣ್ತಾ ಇಲ್ಲ. ಆ ವಿದ್ಯಾರ್ಥಿಗಳಿಗೆ ಆ ಥರದ ತರಬೇತಿಯನ್ನೇ ಕೊಡಲಾಗ್ತಾ ಇಲ್ಲ. ಈಗ ಕೊನೆಯಲ್ಲಿ 1 ಸೆಕೆಂಡಲ್ಲಿ ಹೇಳಿಬಿಡ್ತೇನೆ. ನಿನ್ನೆ ಒಬ್ಬರು ಪಾಪ MD ಅವಳು ಪಾಸ್ ಆಯಿತು ಮಂಗಳೂರಿನ ವೈದ್ಯಕೀಯ ಕಾಲೇಜಲ್ಲಿ MD ಮೆಡಿಸಿನ್. ಅವಳು ಸೇರುವಾಗ ಅವಳು ಸಣ್ಣ ಮಗುವಾಗಿಂದಲೇ ನನಗೆ ಪರಿಚಯ. ಅವಳ ಅಮ್ಮ ಬಂದಿದ್ದರು ಹೇಳಲಿಕ್ಕೆ, ಡಾಕ್ಟರ್ ನನ್ನ ಮಗಳು ಪಾಸಾದ್ಲು, MD ಪಾಸಾದ್ಲು, ನಿಮ್ಮ ಬ್ಲೆಸ್ಸಿಂಗ್ ಬೇಕು ಹಾಗೆ ಹೀಗೆ.
ಆಯಿತು, ನೀವು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲ ಸರ್, ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳಿದ್ರು. MD ಮೆಡಿಸಿನ್ ಪಾಸಾಗಿ ಇನ್ನೂ ಕೂಡ ರಿಸಲ್ಟ್ ಅನೌನ್ಸ್ ಆಗಬೇಕಷ್ಟೇ, ಪಾಸ್ ಅಂತ ಹೇಳಿಬಿಟ್ಟಿದ್ದಾರೆ. ಪಾಸಾಗಿ ಬಂದಿದ್ದಾಳೆ, ಅವಳು ಹೇಳ್ತಾಳೆ ನಾನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸರ್ಜರಿ ಶಸ್ತ್ರಚಿಕಿತ್ಸೆ MS ಮಾಡೋರಿಗೆ ಒಂದೇ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆಯನ್ನು ಮಾಡದೆಯೇ MS ಡಿಗ್ರಿ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಇವತ್ತು ಉಂಟು. ಹಾಗಾದರೆ ಇವರು ವೈದ್ಯರಾಗಿ ಏನು ಮಾಡಲಿಕ್ಕೆ ಸಾಧ್ಯ? ಇದು ಎಲ್ಲ ನಾನು ಹೇಳಿದರೆ ಇನ್ನಷ್ಟು ಆತಂಕ ಉಂಟಾಗ್ಬೋದು ಜನರಲ್ಲಿ. ಬಟ್ ಇದನ್ನೆಲ್ಲ ಪ್ರಶ್ನಿಸಬೇಕಾದದ್ದು ನಮ್ಮ ಊರಿನ ಜನರು, ಜನಸಾಮಾನ್ಯರು. ಅಲ್ಟಿಮೇಟ್ಲಿ ಇದು ನಿಮ್ಮ ಆರೋಗ್ಯ. ಎಲ್ಲಿವರೆಗೆ ನೀವು ಪ್ರಶ್ನಿಸುವುದಿಲ್ವೋ ಅಲ್ಲಿ ಈಗೇನಾಗಿದೆ ಸರ್ಕಾರಗಳಿಗೆ, ನಾನಿದೆ ಪ್ರತಿ ಸಲ ತುಂಬ ಸಲ ಹೇಳಿದ್ದೇನೆ, ಕೊರೋನಾ ಕಾಲದಲ್ಲಿ ನಿಮ್ಮ ಹತ್ರ ಚಪ್ಪಾಳೆ ತಟ್ಟಿಸಿದ್ದು ಯಾಕೆ? ಎಷ್ಟು ಜನ ನಾನು ಹೇಳಿದ ಹಾಗೆ ಕುಣಿತೀರಿ ಅಂತ ಟೆಸ್ಟ್ ಮಾಡಿದ್ರು. ನಿಜವಾಗಿ ಅದು ಏನು ತೋರಿಸಿದ್ದು ಜನ? 70% ಜನ ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ಏನು ಹೇಳಿದ್ರು ಮಾಡಲಿಕ್ಕೆ ರೆಡಿ ಇದ್ದೇವೆ. ಅದೇ ಇವತ್ತು ಈ ದೇಶದ ದುಸ್ಥಿತಿಗೆ ಕಾರಣ. ಇವಾಗ ಆರೋಗ್ಯ ಇಲಾಖೆಯ ವಿಚಾರವಾಗಿ, ಆಸ್ಪತ್ರೆಗಳ ವಿಚಾರವಾಗಿ ಸಂತೋಷ್ ಪೂಜಲ್ ಅವರು ಒಂದು ಗಂಭೀರವಾದ ವಿಚಾರವನ್ನು ಮುಂದಿಟ್ಟರು. ಅಂದರೆ ದಕ್ಷಿಣ ಕನ್ನಡದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳಿಂದ ಇಲ್ಲಿರುವಂತಹ ಆಸ್ಪತ್ರೆಗಳ 1/4 ಕೂಡ ವೈದ್ಯರು ಮತ್ತು ಸಿಬ್ಬಂದಿಗಳು ಇಲ್ಲಿ ಇಲ್ಲ ಅಂತೇಳಿ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದಕ್ಷಿಣ ಕನ್ನಡ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಎಲ್ಲಿಯವರೆಗೆ ಬೆಳೀತಾ ಇದೆ ಅಂತಂದರೆ, ಒಂದು ದಲ್ಲಾಳಿ ಸಿಸ್ಟಮ್ ಇಲ್ಲಿ ನಡೀತಾ ಇದೆ, ಒಂದು ದಲ್ಲಾಳಿ ರೀತಿಯಲ್ಲಿ. ಅದರಲ್ಲಿ ಮುಖ್ಯವಾಗಿ ದಲ್ಲಾಳಿಗಳು ಯಾರು ಅಂತಂದರೆ ಆಂಬ್ಯುಲೆನ್ಸ್ ಡ್ರೈವರ್ಗಳು. ಇಲ್ಲಿಂದ ಉತ್ತರ ಕರ್ನಾಟಕದ, ಇವಾಗಲೇ ಲೋಹಾನಿ ಸರ್ ಹೇಳಿದ್ರು, ಉತ್ತರ ಕರ್ನಾಟಕದ ಕೆಲವೊಂದು ಏನು ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಇಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಇಲ್ಲಿಂದ ಅಲ್ಲಿ ಕೆಲವೊಂದು ಫ್ರೀ ಮೆಡಿಕಲ್ ಕ್ಯಾಂಪ್ಗಳನ್ನು ನಡೆಸ್ತಾರೆ. ಫ್ರೀ ಮೆಡಿಕಲ್ ಕ್ಯಾಂಪ್ ಏನಿದೆ, ಜನರನ್ನು ದೋಚುವಂತಹ ಒಂದು ಮೊದಲ ಪ್ರಯತ್ನ ಅದು. ಅಲ್ಲಿ ಏನು ಮಾಡ್ತಾರೆ, ಅಲ್ಲಿಂದ ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಟಚ್ ಇರ್ತದೆ, ಅಲ್ಲಿಂದ ಅವರನ್ನು ಎತ್ತಾಕೊಂಡು ಇಲ್ಲಿ ಬರ್ತಾರೆ. ಒಂದು ಕೇಸ್ ಬಂದಿತ್ತು, ಆಂಬ್ಯುಲೆನ್ಸ್ ಡ್ರೈವರ್ ಒಬ್ಬ ಒಂದು ಖಾಸಗಿ ಒಂದು ಆಸ್ಪತ್ರೆಯಲ್ಲಿ, ಅದು ದೊಡ್ಡ ಆಸ್ಪತ್ರೆ ಏನಲ್ಲ, ಅಲ್ಲಿ ಯಾರು ಹೋಗೋದು ಇಲ್ಲ ಅಂತ ಒಂದು ಆಸ್ಪತ್ರೆಯಲ್ಲಿ ಒಂದು ಡೆತ್ ಆದ ಆಂಬ್ಯುಲೆನ್ಸ್ ಡ್ರೈವರ್, ದಾವಣಗೆರೆಯವ. ಅಲ್ಲಿಂದ ನಮಗೊಂದು ಫೋನ್ ಬಂತು, ನಾನು ಅಲ್ಲಿ ಹೋದೆ. ಆ ಸಂದರ್ಭದಲ್ಲಿ ನೋಡ್ಬೇಕಾದ ಆತ ಇಲ್ಲಿಗೆ ಯಾಕೆ ಬಂದ ಅಂತ. ಮಂಗಳೂರಲ್ಲಿ ಇಷ್ಟಿಷ್ಟು ದೊಡ್ಡ ಆಸ್ಪತ್ರೆಗಳಿದೆ, ಅಲ್ಲಿ ಒಂದು ಪೇಷಂಟನ್ನು ಕರ್ಕೊಂಡು ಬಂದಿದ್ದಾನೆ, ಅವ ಇಲ್ಲಿಗೆ ಯಾಕೆ ಬಂದ ಅಂತ. ಅಲ್ಲಿ ಹೋದಾಗ ಅಲ್ಲಿ ಸಿಬ್ಬಂದಿಗಳು ಅವನು ಯಾವಾಗಲೂ ಬರ್ತಾ ಇರ್ತಾನೆ, ದಿನಕ್ಕೆ ಏನಿಲ್ಲ ಅಂತ ಅಂದ್ರು ದಿನಕ್ಕೊಂದು ಟ್ರಿಪ್ ಅದು ಕರ್ಕೊಂಡು ಬರ್ತಾನೆ, ರಾತ್ರಿಯಿಂದ ಕರ್ಕೊಂಡು ಬೆಳಗ್ಗೆ ಹೋಗ್ತಾನೆ ಅಂತ. ಇವನಿಗೆ ಅಟ್ಯಾಕ್ ಆಯಿತು, ಅಲ್ಲಿ ಏನೋ ಮದ್ದು ಕೊಟ್ಟರು, ಡೆತ್ ಆದ. ಅಲ್ಲಿಂದ ತರಾತುರಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ, ಅಲ್ಲಿಂದ ಹಾಸ್ಪಿಟ್ಲ್ ಯಾವುದಕ್ಕೂ ಶಿಫ್ಟ್ ಮಾಡಿದೆ, ಅಲ್ಲಿಂದ ಸೀದಾ ಹೋದ್ರು, ಸ್ಟೇಷನ್ಗೆ ಹೋದ್ರು. ಅಲ್ಲಿ ಅವ್ರನ್ನ ಪಾರ್ಟಿಯನ್ನು ಕರೆಸಿದ್ರು, ನಾವು ಅಲ್ಲೇ ಇದ್ವಿ, ಹಾಸ್ಪಿಟಲ್ ಇದ್ವಿ. ಅದು ನಮ್ಗೆ ಇದು ಯಾವುದು ವಿಚಾರ ಗೊತ್ತಾಗಲಿಲ್ಲ. ಅಲ್ಲಿಂದ ಹೊರಗಡೆಯಿಂದ ಯಾರನ್ನೋ ಒಂದು ಸ್ಟೇಷನ್ ಅಲ್ಲಿ ದಲ್ಲಾಳಿಯನ್ನ ಕರ್ಕೊಂಡು ಬಂದ್ರು, ಅಲ್ಲಿ ಸೆಟಪ್ ಮಾಡಿದ್ರು, ಅವರ ಪೇಷಂಟಿಂದ ಅಲ್ಲಿಂದ್ರೆ ಕಳಿಸ್ಬಿಟ್ರು. ಅಂದ್ರೆ ಇಂಥ ದೊಡ್ಡ ಒಂದು ಸ್ಕ್ಯಾಮ್ ಇಲ್ಲಿ ನಡೀತದೆ. ಇದು ಅಲ್ಲದೆ ಸ್ಕ್ಯಾನಿಂಗ್ ಸೆಂಟರ್ಗೆಲ್ಲ ಅಲ್ಲಿ ತಲೆ ಎತ್ತಾ ಇದೆ. ಈ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಯಾವ ಡಾಕ್ಟರ್ ರೆಫರ್ ಮಾಡ್ತಾರೋ ಅವರಿಗೆ ಅರ್ಧ ಹಣ ಹೋಗುತ್ತೆ, ಯಾವುದೇ ವಿಚಾರ ಅವರಿಗೆ ಹೋಗುತ್ತೆ. ಯಾವುದೇ ಒಂದು ಇದು ಕೂಡ ನನಗೆ ಸ್ವಂತ ಒಂದು ಇದಕ್ಕೆ ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ಹೇಳಿದ ರೇಟಿಗೂ ಆ ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ ನಾನು ಹೇಳ್ತೇನೆ ನೀವು ಹೋಗು ಅಂತಾಗ ಕಡಿಮೆ ಒಂದು 2,700 ರೂಪಾಯಿ ಕಡಿಮೆ ಆಯಿತು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಏನು ಕಮಿಷನ್ಗಳ ಆಸ್ಪತ್ರೆ ವೈದ್ಯರುಗಳಿಗೆ ಹೋಗ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ ಒಂದು ಸಣ್ಣ ಜ್ವರ ಬಂದರೂ ಕೂಡ 10-15 ರೀತಿಯಾದ ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ತಾರೆ. ಇಷ್ಟೊಂದು ದೊಡ್ಡ ಇದರಲ್ಲಿ ಸ್ಕ್ಯಾನಿಂಗು ಅದು ಇದೆಲ್ಲ ಮಾಡ್ತಾರೆ. ಕಮ್ಮಿ ಅಂದ್ರೂ ಕೂಡ 5,000 7,000 ವರೆಗೆ ಸ್ಕ್ಯಾನಿಂಗ್ ಹೋಗುತ್ತೆ. ಇದಕ್ಕೆ ಒಂದು ಲಿಮಿಟ್ ಅಂತ ಇಲ್ವಾ? ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಗೆ ಯಾವುದೇ ಇದು ಕೂಡ ಸಿಗ್ತಾ ಇಲ್ಲ, ಒಂದು ICU ಸಿಗ್ತಾ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೆಂಟಿಲೇಷನ್ ಇಲ್ಲ, ಯಾವಾಗಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಅಂತ ICU ಇಲ್ಲ, ಮೆಡಿಕಲ್ ಮಾಫಿಯಾದ ಭಾಗವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ನಿಜವಾಗ್ಲೂ ಆ ರೀತಿ ಅವರು ಹೇಳೋದಾ ಅಥವಾ ಅವರಿಂದ ಹೇಳಿಸ್ತಾ ಇರೋದಾ? ವೈದ್ಯಕೀಯ ವಿಜ್ಞಾನ ಇವತ್ತು ಅದ್ಭುತವಾಗಿ ಬೆಳೆದಿದೆ. MRI ಸ್ಕ್ಯಾನ್ ಇರ್ಬೋದು, ಪೆಟ್ ಸ್ಕ್ಯಾನ್ ಇರ್ಬೋದು, ಅದರಲ್ಲಿ ಈಗ ಪುನಃ ಒಂದೊಂದು ಟ್ಯೂಮರಿಗೆ ಒಂದೊಂದು ರೀತಿಯ ಏನು ಇದು ಬಂದಿದೆ, ಐಸೋಟೋಪ್ಗಳು ಬಂದಿದೆ. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ. ಇದನ್ನು ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಈ 10,000 ಕೋಟಿ ರೂಪಾಯಿಯನ್ನು ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಒದಗಿಸಿದರೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಮಾಡಲಿಕ್ಕೆ ಆಗ್ತದೆ. ಆದರೆ ನಮಗೆ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಯಾಕೆ ಇಲ್ಲ ಅಂದರೆ ಜನ ಇದನ್ನು ಇವತ್ತು ಕೇಳೋದು. ಜನರಿಗೆ ಕೂಡ ಆಯುಷ್ಮಾನ್ ಭಾರತೇ ಒಳ್ಳೆಯದು, ನೀವು ಕೇಳಬೇಕಾದ್ರೆ. ಈಗ ಅದು ಒಂದು ಹೇಳ್ತೇವೆ, ಜನೌಷಧಿ ಬಗ್ಗೆ ಭಾಳ ನಾವು ಜನೌಷಧಿ ಅವರು ಪ್ರಧಾನಮಂತ್ರಿ ಕೊಡೋದು ಇದು ಏನು ಪ್ರಸಾದ ಅಂತ ಹೇಳೋ ಥರ ತಗೊಳ್ತೇವೆ. ಒಂದು ಮದ್ದಿಗೆ ₹1.40 ಇದ್ದದ್ದು 2014ರಲ್ಲಿ, ಅದೇ ಮದ್ದಿಗೆ ಇವತ್ತು ₹11 ಉಂಟು. 10 ರೂಪಾಯಿ ಜಾಸ್ತಿ ಆಗಿದೆ. 10 ಪಾಲು 10 ಪಾಲು 10 ಟೈಮ್ಸ್.
ಕೆಲವು ಮದ್ದಿಗೆ 5 ಪಾಲು, ಕೆಲವು ಮದ್ದಿಗೆ 10 ಪಾಲು ಜಾಸ್ತಿ ಆಗಿದೆ. ಅದನ್ನೇ 2 ಪಾಲು ಜಾಸ್ತಿಯಲ್ಲಿ ಜನೌಷಧಿ ಕೇಂದ್ರದಲ್ಲಿ ಕೊಡ್ತಾರೆ. ಪ್ರೈವೇಟಲ್ಲಿ 10 ಪಾಲು ಜಾಸ್ತಿ. ಜನರಿಗೇನು ಇಲ್ಲಿ 4 ಪಾಲು ಕಡಿಮೆ ಅಲ್ಲ ಸ್ವಾಮಿ. ಔಷಧದ ಇದು ಏನು ದರ ಇದೆ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗೋದು ಸಾಧ್ಯ ಇಲ್ಲ. ಯಾಕೆಂದರೆ ಹಳೆ ಮದ್ದುಗಳದ್ದು ದರ ಅಷ್ಟೇ ಇರಬೇಕು ಅಥವಾ ಕಡಿಮೆ ಆಗಬೇಕು, ಅಷ್ಟೇ ಇರ್ಬೋದು. ಅದು ಆದರೂ ಕೂಡ ಸಣ್ಣ, ಯಾಕಂದರೆ ಅದು ಪೇಟೆಂಟಿಂದ ಹೊರಗೆ ಬರ್ತದೆ. ನಿಮ್ಗೆ ಗೊತ್ತಲ್ಲ, 20-25 ವರ್ಷ ಆದಮೇಲೆ ಪೇಟೆಂಟ್ ಇರುವುದಿಲ್ಲ. ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ತದೆ, ಬಲ್ಕ್ ಪ್ರೊಡಕ್ಷನ್ ಇನ್ನೂ ಕಡಿಮೆ ಆಗ್ತದೆ. ಈಗ ಮತ್ತೆಲ್ಲ ನಾವು ಅದರ ಮೆಟೀರಿಯಲನ್ನು ಚೈನಾದಿಂದ ಇಂಪೋರ್ಟ್ ಮಾಡೋದು ಇನ್ನೂ ಕೂಡ ಕಡಿಮೆ ಆಗಬೇಕು ಹೊರತು ಇದು ಪ್ರತಿ ತಿಂಗಳು ರೇಟ್ ಜಾಸ್ತಿ ಆಗ್ತಾಯಿದೆ. ಒಂದು ಔಷಧದ ಬೆಲೆ ಜಾಸ್ತಿ ಆಗ್ತಾಯಿದೆ. ಅದನ್ನು ಅಷ್ಟು ಜಾಸ್ತಿ ಮಾಡಲಿಕ್ಕೆ ಬಿಟ್ಟು ಅದು ಸ್ವಲ್ಪ ಕಡಿಮೆಯಲ್ಲಿ ಅಥವಾ 50%ಅಲ್ಲಿ ಜನೌಷಧಿಯಲ್ಲಿ ಕೊಡೋದು. ಸೊ ಜನೌಷಧಿಯಲ್ಲಿ ಸಿಗುವುದಕ್ಕೂ ಕೂಡ 2014ಕ್ಕೆ ಹೋಲಿಸಿ ಅದು ಕೂಡ 2 ಅಥವಾ 3 ಪಟ್ಟು ಜಾಸ್ತಿ ಇರೋದು. ಸೊ ಆದರೆ ಜನ ಏನೋ ಪ್ರಸಾದ ಸಿಗ್ತಾ ಇದೆ, ಇದನ್ನು ಯಾಕೆ ಯಾರು ಪ್ರಶ್ನೆ ಮಾಡೋದಿಲ್ಲ, ಮಾಧ್ಯಮದಲ್ಲೂ ಇಲ್ಲ, ವೈದ್ಯರುಗಳು ಮಾತಾಡೋದಿಲ್ಲ, ಜನರಿಗೆ ಇದರ ವಿಷಯ ಗೊತ್ತೇ ಇಲ್ಲ. ಸೊ ಇಂಥದ್ದು ತುಂಬ ಇದೆ. ಆದ್ದರಿಂದ ಇವತ್ತು ಆಧುನಿಕ ಆರೋಗ್ಯ ಸೇವೆಗಳು ಒಳ್ಳೆಯದಾಗಬೇಕಾದ್ರೆ, ಎಲ್ಲ ಸೌಲಭ್ಯ ನಮಗೆ ಸಿಗಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಪಡಿಸುವಂಥದ್ದು, ಅದನ್ನು ಜನ ಬೇಡುವಂಥದ್ದು ಬಹಳ ಮುಖ್ಯ ಇದೆ. ಮತ್ತು ಇವರು ಸಿಬ್ಬಂದಿಯ ಬಗ್ಗೆ ಹೇಳಿದರು. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳನ್ನು ಅಪಾಯಿಂಟ್ ಮಾಡ್ತಾನೆ ಇಲ್ಲ. ಎಷ್ಟೋ ವರ್ಷ ಅಲ್ಲಿ ಅಪಾಯಿಂಟ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಸಿಗ್ತಾ ಇಲ್ಲ ಅನ್ನೋ ಇದು ನಾನಾಗ ಸಮಿತಿಯ ವಿಷಯ ಇಲ್ಲ, ಸಮಿತಿಯ ವಿಷಯ ನಾನು ಹೇಳಿದೆಲ್ಲ, ಸಮಿತಿಯಲ್ಲಿ ಸಭೆಯಲ್ಲಿ ಅದು ಕೂಡ ಬಂತು. ಆರೋಗ್ಯ ಕಾರ್ಯದರ್ಶಿ ಆಗಿದ್ದರು ಅವರು, ಹೆಸರು ಹೇಳುವುದಿಲ್ಲ. ಈಗ ಬಹಳ ದೊಡ್ಡ ಉನ್ನತ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ. ಇಲ್ಲ ನಮಗೆ ಡಾಕ್ಟರ್ಗಳು ಬರೋದಿಲ್ಲ, ಏನು ಮಾಡಬೇಕಂತ ಕೇಳಿದರು. ಸಂಬಳ ಕೊಡಿ ಅಂದೆ ನಾನು. ಎಷ್ಟು ಕೊಡಬೇಕಂತ ಕೇಳಿದರು. ಖಾಸಗಿ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಳ್ಳಿಗಳಲ್ಲಿ ಸೇರುವಂಥವರಿಗೆ 2.5 ಲಕ್ಷ ನೀವು ಸಂಬಳ ಕೊಡಿ ಅಂತ ಹೇಳಿ. ಇಲ್ಲ ಅಷ್ಟೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ನಿಮಗೆ ಡಾಕ್ಟ್ರು ಬೇಕಾದರೆ ನೀವು ಕೊಡಬೇಕು. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಒಳ್ಳೆಯ ಕಾಲೇಜಿನಲ್ಲಿ ಕಲಿತವನು 3 ವರ್ಷ ಕಲಿತು ಮುಗಿದಾಗ 4 ಅಂದರೆ ಅವನ ವಯಸ್ಸು ಎಷ್ಟಿರ್ತದೆ, 3 ವರ್ಷ ಅಂದರೆ 20 ವರ್ಷ 21 ವರ್ಷ. ಆ ವಯಸ್ಸಿನಲ್ಲಿ ಅವನಿಗೆ ಅತ್ಯುತ್ತಮ ಕಂಪನಿಗಳಲ್ಲಿ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಅಂದರೆ ವರ್ಷಕ್ಕೆ 14-15 ಲಕ್ಷ ಪ್ಯಾಕೇಜಲ್ಲಿ ಅವನಿಗೆ ಜಾಬ್ ಎಶ್ಯೂರ್ ಆಗ್ತದೆ. 4 ವರ್ಷ ಮುಗಿದ ತಕ್ಷಣ ಅವನು ಕೆಲಸಕ್ಕೆ ಸೇರಿಕೊಳ್ತಾನೆ. 4 ವರ್ಷ ಆಗುವಾಗ ಅವನ ಕ್ಲಾಸ್ಮೇಟ್ ಭಾಳ ಏನು ಆಸಕ್ತಿಯಿಂದ ಅಥವಾ ಭಾಳ ಬದ್ಧತೆಯಿಂದ ಪ್ರೀತಿಯಿಂದ MBBSಗೆ ಸೇರಿದವನು ಅವನು ಕೊನೆಯ ವರ್ಷದಲ್ಲಿ ಕಲಿತಾ ಇರ್ತಾನೆ. ನೀವು ಅವನಿಗೆ ಜಾಬ್ ಆಫರ್ ಮಾಡ್ತೀರಾ? ಇಲ್ಲ. ಪುನಃ 1.5 ವರ್ಷ 5.5 ವರ್ಷ ಅವನು ಎಕ್ಸ್ಟ್ರಾ 1.5 ವರ್ಷ ಎಕ್ಸ್ಟ್ರಾ ಕಲಿತಾನೆ. ಅವನು 5.5 ವರ್ಷಕ್ಕೆ ಹೊರಗೆ ಬರುವಾಗ ಇವನು 1.5 ವರ್ಷ ಕೆಲಸ ಮಾಡಿ ಆಗಿರ್ತದೆ. 25 ಲಕ್ಷ ಆಲ್ರೆಡಿ ಸಂಪಾದನೆ ಮಾಡಿದ್ದಾನೆ ಅವನು. ನೀವು ಇವನಿಗೆ ಸಂಬಳ ಎಷ್ಟು ಕೊಡ್ತೀರಿ? ನೀವು ಸಂಬಳ ಕೊಡೋದಿಲ್ಲ. ನೀನು 2 ವರ್ಷ ಎಕ್ಸ್ಟ್ರಾ ಕೆಲಸ ಮಾಡದಿದ್ದರೆ ನಿನಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತೇಳಿ ನೀವು ಅವನಿಗೆ ಕಾನೂನು ಮಾಡಿ ಇಟ್ಟಿದ್ದೀರಿ. ಅವನು ಖಂಡಿತವಾಗಿ ಅವನು ಹೇಳಿ ನಾನು ಯಾಕೆ ಯಾವ ಕರ್ಮಕ್ಕೆ MBBS ತಗೊಂಡೆ ಅಂತ ಅವನು ತಿಳ್ಕೊಳ್ತಾನೆ. ಆ ಎಲ್ಲವನ್ನು ಪರಿಗಣಿಸಿ, ಮತ್ತು ಇವರು ಮೆಟ್ರೋದಲ್ಲಿರ್ತಾರೆ ಈ ಎಂಜಿನಿಯರ್ಗಳು, ಬ್ಯಾಂಗ್ಳೂರು, ಗುರ್ಗಾಂವ್, ಡೆಲ್ಲಿ, ಮುಂಬೈ, ಮೆಡ್ರಾಸ್. ಇವರು ನೀವು ಅಲ್ಲಿಗೆ ಕಳಿಸ್ತಾ ಇದ್ದೀರಿ. ನೀವು ಕಳಿಸಿ ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿರ್ತಾರೆ. 2.5 ಲಕ್ಷ ಸಂಬಳ ಕೊಡಿ. MD ಆದವರಿಗೆ MCH DM ಆದವರಿಗೆ ಇನ್ನೂ ಜಾಸ್ತಿ ಕೊಡಿ. ಯಾಕೆ ಡಾಕ್ಟರ್ಗಳು ಸಿಗೋದಿಲ್ಲ? ಸಿಗ್ತಾರೆ. ಸೊ ಅದೇ ಹೇಳ್ತಾ ಇರೋದು, ಸರ್ಕಾರಕ್ಕೆ ಬದ್ಧತೆ ಇಲ್ಲ, ಆಸಕ್ತಿ ಇಲ್ಲ, ವೈದ್ಯರನ್ನ ನೇಮಕ ಮಾಡ್ತಾ ಇಲ್ಲ. ನೀವು ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಹೇಳಿದ್ರಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಡ್ಯೂಟಿ ಡಾಕ್ಟರ್ಗಳಾಗಿ ಯಾರಿದ್ದಾರೆ ಗೊತ್ತಾ? ಯಾರಾದರೂ ಹೋಗಿ ಪರೀಕ್ಷೆ ಮಾಡಿದ್ದೀರಾ? ಎಲ್ಲ ಆಯುರ್ವೇದ ಹೋಮಿಯೋಪತಿಯವರು ಡ್ಯೂಟಿ ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಾರೆ. ಇದು ಕಾನೂನು ಬಾಹಿರ ಆದಂಥದ್ದು, ಕಾನೂನಿಗೆ ವಿರೋಧ ಆಗಿರ್ತಾರೆ. ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅವರ BAMS ಅಥವಾ BHMS ಟ್ರೈನಿಂಗಲ್ಲಿ ಅವರು ಎಮರ್ಜೆನ್ಸಿ ಕೇಸ್ಗಳನ್ನು ನೋಡಿರುವುದೇ ಇಲ್ಲ, ಹಾರ್ಟ್ ಅಟ್ಯಾಕನ್ನು ನೋಡಿರುವುದೇ ಇಲ್ಲ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನೋಡಿರುವುದೇ ಇಲ್ಲ. ಎಮರ್ಜೆನ್ಸಿ ಅಂದರೆ ಏನಂತ ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಿ ಯಾರು ಹೋಗಿರ್ತಾರೆ? ಈಗ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಅಂತ ಅನ್ನೋಂಥದ್ದು ಮಾಡರ್ನ್ ಮೆಡಿಸಿನ್ ಅವ್ರು ಮಾಡುವಂಥದ್ದು. ಈ BHMS BAMS ಅವರ ಮಕ್ಕಳು ಎಲ್ಲಿ ನೋಡಿರ್ತಾರೆ? ನೋಡಿರೋದಿಲ್ಲ. ಅವರು ಪಾಸ್ ಆದ ಕೂಡಲೇ ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೆಲಸಕ್ಕೆ ಸೇರ್ತಾರೆ. ಅವರನ್ನ ಯಾಕೆ ಕೆಲಸಕ್ಕೆ ಇಡ್ತಾರೆ? 10ರಲ್ಲಿ 1 ಪಾಲು ಸಂಬಳ ಕೊಟ್ಟರೆ ಅವ್ರು ಪಾಪ ಬರ್ತಾರೆ. ಇದು ಯಾರಾದರೂ ಪ್ರಶ್ನೆ ಮಾಡ್ತೇವಾ? ಇಲ್ಲ. ಸೊ ಅದರಿಂದ ಇದು ನಾವು ಎಷ್ಟು ಬೇಕಾದ್ರೆ ತುಂಬ ವಿಷಯಗಳಿದೆ ಇದರಲ್ಲಿ, ಈ ಚರ್ಚೆ ಮಾಡುವಂಥದ್ದು ಭಾಳಷ್ಟಿದೆ. ಬಟ್ ಮೂಲಭೂತವಾಗಿ ಎಲ್ಲಿವರೆಗೆ ಜನರು ಇದನ್ನೆಲ್ಲ ತಿಳ್ಕೊಂಡು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡೋದಿಲ್ವೋ ಅಲ್ಲಿವರೆಗೆ ಇದು ಸರಿಯಾಗಲಿ. ಪ್ರಶ್ನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದನ್ನು ನೋಡಬೇಕು. ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಹೋಗಿ ಈಗ ಅವ್ರು ನಿನ್ನೆ ಅಲ್ಲಿ ಕೂತ್ಕೊಂಡ್ರು ಅಂದ್ರೆ ಈಗ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು. ನಮ್ಮ ಹತ್ರ ತಗೊಂಡು ಹೋಗಿದ್ದಾರೆ. ಈಗ ನೋಡಿ, 175 ವರ್ಷದಲ್ಲಿ KMCಯ ಏನು ಇದು ವೆಲ್ಲಕ್ ಆಸ್ಪತ್ರೆ ಇತಿಹಾಸ ನಿರ್ಮಿಸಿದೆ, ಕ್ಯಾತ್ ಲ್ಯಾಬ್ ಪ್ರಾರಂಭ ಮಾಡಿದ್ದಾರೆ ಅಂತ ನ್ಯೂಸ್ ಬಂತು. ಯಾರು ಮಾಡಿದ್ದು? 5 ಕೋಟಿ ಖರ್ಚು ಮಾಡಿ KMC ಅವರು
TMC ಅಲ್ಲಿ ಸರ್ಕಾರ ಅದೇ ಸರ್ಕಾರ ಮಾಡಿದ್ರು, ಅದಕ್ಕೆ ಎಲ್ಲ ಉಪಯೋಗ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಬದಲಾಗಿ ಜಯದೇವದಂತ ಹೃದಯ ಆಸ್ಪತ್ರೆಗಳನ್ನ ಇಲ್ಲಿ ಪ್ರಾರಂಭ ಮಾಡಬಹುದಲ್ಲ, ಕಿದ್ವಾಯಿ ಅಂತ ಕ್ಯಾನ್ಸರ್ ಆಸ್ಪತ್ರೆಯನ್ನ ಪ್ರಾರಂಭ ಮಾಡುದು. ಅತಿ ಹೆಚ್ಚು ಯುವಜನರು ಮತ್ತು ಈಗಿನ ಜನಸಾಮಾನ್ಯರು ಕ್ಯಾನ್ಸರ್ ಬಂದಾಗ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಈವನ್ ಹೃದಯ ಕಾಯಿಲೆ ಬಂದಾಗ ಹಾಸನದಲ್ಲಿ ಅಷ್ಟು ದೊಡ್ಡ ಸರಾಸರಿ ಬರುವಾಗ ಅದು ಜೀವನ ಶೈಲಿ, ಬದಲಾದ ಜೀವನ ಶೈಲಿ ಇವರು ಡಾಕ್ಟರ್ ಕಕಿಲಾರ್ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಅದನ್ನು ಒಂದು ಸರಿಯಾಗಿ ಈಗ ಜಿಲ್ಲೆಗೆ ಒಂದು ಕಿದ್ವಾಯಿ ಅಂತ ಜಯದೇವ್ ಅಂತ ಆಸ್ಪತ್ರೆಯನ್ನು ತರಬೇಕು ಅಂತ ಇಲ್ಲ. ಇಲ್ಲಿ ಆಗುವಾಗ ಯಾವುದು ಕ್ಯಾಥ್ಲಾಬ್ ಒಂದು ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಆರೋಗ್ಯ ಮಂತ್ರಿ ಓಡಿ ಬರ್ತಾರೆ. ಅದಕ್ಕೆ ಬದಲಾಗಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಯದೇವ್ ಅಂತ ಆಸ್ಪತ್ರೆ ಪ್ರಾರಂಭ ಮಾಡ್ಬೋದು. ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ. ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ತರಬಹುದಲ್ಲ, ಯಾಕೆ ತರೋದಿಲ್ಲ? ಅದೇ ಇಲ್ಲಿಯ ಶಾಸಕರು ವಿಧಾನಸೌಧ ಒಳಗೆ ಪ್ರಶ್ನೆ ಮಾಡುದಿಲ್ಲ. ಮಾಡೋದು ಯಾವುದು? DJ ಕೊಡಿ, ಯುವಜನರಿಗೆ ಕೋಳಿ ಅಂಕ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಯಾಕೆ ನಮ್ಮ ಜಿಲ್ಲೆಗೆ ಒಂದು ಜಯದೇವನ ತನ್ನಿ, ಘಟಕ ತನ್ನಿ, ಒಂದು ಸ್ಯಾಟಲೈಟ್ ಯೂನಿಟ್ ತನ್ನಿ ಅಂತ ಕೇಳೋದಿಲ್ಲ. ಬದಲಾಗಿ ಅದು ಕೂಡ ಇಲ್ಲಿ ಈಗ ಖಾಸಗಿ ಆಸ್ಪತ್ರೆಗಳು ನಾವು ಹೇಳಿದ್ವಿ, ನಾವು ಯಾವುದೋ KPMP ಆಕ್ಟ್ ಒಂದು ಇಟ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿ ನಮ್ಗೆ ಅಂದ್ರೆ ಬೇರೆ ಅನಿವಾರ್ಯ ಇಲ್ಲ. ಯಾಕೆಂದ್ರೆ ದೊಡ್ಡ ರೀತಿಯಲ್ಲಿ ಕಾರ್ಪೊರೇಟ್ ಆಸ್ಪತ್ರೆಗಳು ಈಗ ಗಲಾಟೆ ಮಾಡ್ತಾ ಇರೋದು. ಈಗ ಒಂದು ಆಕ್ಟ್ ಅಲ್ಲಿ ಇದೆ, ಅದು ಆಕ್ಟ್ ಕೂಡ ತಿದ್ದುಪಡಿ ಆಗಿ ಅವರಿಗೆ ಅವಕಾಶ. ಇನ್ನು ಆಸ್ಪತ್ರೆಯಲ್ಲಿ ಹೋಗಿ ಗಲಾಟೆ ಮಾಡುವಾಗಿಲ್ಲ, ವೈದ್ಯರ ಮೇಲೆ ಯಾರಾದರೂ ಹಲ್ಲೆ ಮಾಡಿದ್ರೆ ಬೈದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಅದನ್ನ ಮಾತ್ರ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ನಿಜವಾಗಿದೆ, ನಿಮ್ಮ ಒಂದೊಂದು ರೇಟ್ ದರಪಟ್ಟಿಯನ್ನ ಪ್ರಕಟಿಸಬೇಕು, ಒಂದು ಕಿರು ಹೊತ್ತಿಗೆಯನ್ನ ಕೊಡಬೇಕು, ಮುಂಗಡ ಹಣವನ್ನ ಒತ್ತಾಯಪೂರ್ವಕವಾಗಿ ತಗೊಳ್ಳುವಂಗಿಲ್ಲ, ಎಲ್ಲವಿದೆ. ಅದನ್ನು ಯಾರು ಹಾಕುದಿಲ್ಲ, ಯಾವ ಆಸ್ಪತ್ರೆ ಹಾಕುದಿಲ್ಲ. ಇದನ್ನ ಮಾತ್ರ ಅವಾಗ ಇಲ್ಲೇ ಜನಪ್ರತಿನಿಧಿಯವರು ಏನ್ ಮಾಡ್ತಾ ಇದ್ದಾರೆ, ಉದ್ಘಾಟನೆಗೆ ಹೋಗ್ತಾರೆ. ಈಗ ಕೆಲವೊಂದು ಖಾಸಗಿ ಶಾಲೆಯಲ್ಲಿ ಇರೋ ಧರ್ಮಕ್ಕೆ ಯಾವುದೋ ಏನು ನಂಬಿಕೆಗೆ ಧಕ್ಕೆ ಬಂತು ಅಂತ ಹೋಗಿ ಆಸ್ಪತ್ರೆ ಶಾಲೆ ಮುಂದೆ ಗಲಾಟೆ ಮಾಡ್ತಾರೆ. ಯಾವ ಆಸ್ಪತ್ರೆ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ? ಶಿಲ್ಪಾ ಆಚಾರ್ಯ ಅನ್ನುವರು ಒಂದು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಗರ್ಭ ಒಂದು ಸರ್ಜರಿ ಆಗುವಂತ ಸಂದರ್ಭದಲ್ಲಿ ಡೆತ್ ಆದ್ರಲ್ಲ, ಕೋಮಾ ಸ್ಟೇಜ್ಗೆ ಹೋಗಿ, ಅವಾಗ ನಾವಲ್ಲ ಹೋಗಿ ಗಲಾಟೆ ಮಾಡಿದ್ದು. ಎಲ್ಲಿದ್ರು ಅವ್ರು 100% BJPಗೆ ಓಟ್ ಹಾಕುವವರು ಬಂದಿದ್ದಾರೆ ಇಲ್ಲಿಯ ಶಾಸಕರು. ಅಥವಾ ಮೊನ್ನೆ ಯಾರು ಒಬ್ರು ಕಿವಿ ಅನ್ನೋರು ಕಾಮತ್ GSP ಸಮುದಾಯದವರು ಇಲ್ಲಿಯ ಉಳ್ಳಾಲದ ಒಂದು ಆಸ್ಪತ್ರೆಯಲ್ಲಿ ಮೃತರಾದ್ರು. ಆವಾಗ ಅವರ ಮೃತದೇಹವನ್ನು ಕೊಟ್ಟಿಲ್ಲ, ಅವಾಗ ನಾವು ಹೋಗಿ ಗಲಾಟೆ ಮಾಡಿದ್ವಿ. ಸಣ್ಣ ಕ್ಲಿನಿಕ್ಗಳು, ಅದರಲ್ಲಿ ದೊಡ್ಡ ರೀತಿಯ ದೂರು ಬಂದಿಲ್ಲ. ಇವರು ಡಾಕ್ಟರ್ ಕಕಿಲ್ ಹೇಳಿದ ರೀತಿಯಲ್ಲಿ ಅವ್ರ ಪರಿಚಯ ಇದೆ, ಆಯ್ತು ಮತ್ತೆ ನೋಡುವ ಅಂತ ಅಂತದೇ ಬಂದಿರೋದು. ಈಗ ಜಾಸ್ತಿ ಗಲಾಟೆ ಆಗ್ತಾ ಇರೋದು ಕಾರ್ಪೊರೇಟ್ ಕಂಪನಿಗಳಲ್ಲಿ. ಯಾಕೆ ಅಂದ್ರೆ ಸಣ್ಣ ಕ್ಲಿನಿಕ್ಗಳನ್ನ ಮುಚ್ಚುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿರೋದು ಇದೇ ಕಾರ್ಪೊರೇಟ್ ಆಸ್ಪತ್ರೆಗಳು. ಈಗ ಏನು ಯಾವುದು ಸ್ಪಾರ್ ಬಂದಿದೆ, ಹೈಪರ್ ಮಾರ್ಕೆಟ್ ಬಂದಿದೆ, ಏನೋ ಡಿಮಾರ್ಟ್ ಬಂದಿದೆ, ಅದೆಲ್ಲವೂ ಕೂಡ ರಾಮಣ್ಣನ ಬಶೀರಣ್ಣನ ಅಂಗಡಿಯನ್ನ ಬಂದ್ ಮಾಡ್ಲಿಲ್ವಾ? ಅದೇ ರೀತಿ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲವೂ ಕೂಡ ಸಣ್ಣ ಪುಟ್ಟ ಕ್ಲಿನಿಕ್ಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಸಮಯದಲ್ಲಿ 2020ರಲ್ಲಿ ಆಯುಷ್ ಬ್ಲಾಕ್, ವೆನ್ಲಾಕಿನ ಆಯುಷ್ ಬ್ಲಾಕ್ ಅನ್ನ ಎಮರ್ಜೆನ್ಸಿ ಕೊರೋನಾ ವಾರ್ಡ್ ಆಗಿ ಮಾಡಿದ್ರು. ಅಲ್ಲಿ ICU ಬೆಡ್ಗಳನ್ನು ಮಾಡಿದ್ರು. ಅದನ್ನೀಗ ಮತ್ತೆ ಆಯುಷ್ ಮಾಡೋ ಅಗತ್ಯ ಇಲ್ಲ. ನಮಗೆ ಆಯುಷ್ ಬೇಡವೇ ಬೇಡ. ಆಯುಷ್ನಲ್ಲಿ ಯಾವ ಚಿಕಿತ್ಸೆಯು ಇದು ಒಪ್ಪುವವರು ಇರ್ಬೋದು, ಒಪ್ಪದೇ ಇರ್ಬೋದು. ಕೇಂದ್ರ ಸರ್ಕಾರ 4,000 ಕೋಟಿ ರೂಪಾಯಿ ಆಯುಷ್ ಇಲಾಖೆಗೆ ಕೊಡ್ತಾ ಇದೆ. ಒಂದು ನ್ಯಾಯ ಪೈಸೆ ಅದರಿಂದ ಯಾರಿಗೂ ಕೂಡ ಯಾವ ಉಪಕಾರವೂ ಇಲ್ಲ. ಒಂದು ರಸ್ತೆ ಅಪಘಾತದಿಂದ ಹಿಡಿದು ಹಾರ್ಟ್ ಅಟ್ಯಾಕಿಂದ ಹಿಡಿದು ಡೆಂಗಿ ಜ್ವರ ಇರ್ಬೋದು, ಮಲೇರಿಯಾ ಇರ್ಬೋದು, ಏನು ಕೊರೋನಾ ಇರ್ಬೋದು, ಎಲ್ಲ ಟ್ರೀಟ್ಮೆಂಟ್ ಮಾಡೋರು ನಾವು, ಮಾಡರ್ನ್ ಮೆಡಿಸಿನ್. ಸೊ ಅವರಿಗೆ 4,000 ಕೋಟಿ ರೂಪಾಯಿ ಯಾಕೆ ಕೊಡಬೇಕು ನೀವು? ಸೊ ಆ 4,000 ಕೋಟಿ ರೂಪಾಯಿಯನ್ನು ಕೂಡ ಹಿಂಪಡಿಬೇಕು. ಆಯುಷ್ ಇಲಾಖೆಗೆ ಕೊಡ್ತಾ ಇರುವ ಎಲ್ಲ ಅನುದಾನವನ್ನು ಹಿಂಪಡೆದು ಇಷ್ಟು ದೊಡ್ಡ ವೆನ್ಲಾಕ್ನ ಆಸ್ಪತ್ರೆಯಲ್ಲಿ ಏನು ನೀವು ಕೊರೋನಾ ಟೈಮಲ್ಲಿ ICU ಅನ್ನು ಮಾಡಿದ್ರಿ, ಅದನ್ನು 2021 ಫೆಬ್ರವರಿಯಲ್ಲೇ ಮುಚ್ಚಿ ಹಾಕಿಬಿಟ್ರು. ಅದನ್ನೇ ಕಂಟಿನ್ಯೂ ಮಾಡಬೇಕಿತ್ತು ಅಂತ ಮಾಡಿ, ಈಗಲಾದರೂ ಮಾಡಿ ಅಲ್ಲ. ಈಗ ಅದನ್ನು ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಆದಮೇಲೆ ಅಲ್ಲಿ ICU ಕೊರೋನಾ ಟೈಮಲ್ಲಿ ಮಾಡಿದ್ರೆ ಈಗ ಮುಚ್ಚಿ ಹಾಕೋದು. ಈಗ ICU ಅಲ್ಲಿ ಯಾವಾಗ ನೋಡಿದ್ರು ಬೆಡ್ ಇಲ್ಲ ಅಂತ ಎಲ್ಲರೂ ನೀವು ದೂರ್ತಾ ಇದ್ದೀರಿ. ಅದನ್ನು ಕನ್ವರ್ಟ್ ಮಾಡಿ ಅಲ್ಲ. ಅಲ್ಲಿ ಆಯುಷ್ನಲ್ಲಿ ಏನು ICUಗೆ ಜನ ಬರ್ತಾರಾ? ಆಯುಷಲ್ಲಿ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ನೀವು ಅದನ್ನು ಮತ್ತೆ ಇಂಥ ಬೇಡಿಕೆಗಳನ್ನು ಸ್ವಲ್ಪ ಅಧ್ಯಯನ ಮಾಡಿ, ಇಂಥ ಬೇಡಿಕೆಗಳನ್ನು ಜನರ ಏನು ಸರ್ಕಾರದ ಮುಂದೆ ಬಹಳ ಏನು ಜೋರಾಗಿ ನಾವು ಬೇಡಿಕೆ ಮಂಡನೆ ಮಾಡಿದರೆ, ಅವರು ಸಂತೋಷ ಹೇಳಿದಾಗೆ ಸ್ಥಳೀಯ ಶಾಸಕರು, MP ಗಳು ಇವರನ್ನೆಲ್ಲ ಹಿಡ್ಕೊಂಡು ಹೋರಾಟ ಮಾಡಿದರೆ ಖಂಡಿತವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ಖಾಸಗಿ ಆಸ್ಪತ್ರೆಗಳು ತನ್ನಿಂತಾನೇ ನಿಯಂತ್ರಣಕ್ಕೆ ಬರ್ತವೆ. ಪಕ್ಕ ಕಮರ್ಷಿಯಲ್ ಖಾಸಗಿ ಆಸ್ಪತ್ರೆಗಳು ಇಲ್ಲಿ ಮಾನವೀಯತೆ ಮರೆಯಾಗಿದೆ. ಅವರಿಗೆ ಹಣ ಮಾಡುವುದೇ ಒಂದು ಉದ್ದೇಶ. ಈಗ ನಾವೊಂದು NGOದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಸಂಘಟನೆಯಲ್ಲಿ. ನಮಗೆ ಒಂದು ದಿನಕ್ಕೆ ಒಂದು 10-15 ಕುಟುಂಬದವರ ಕಾಲ್ ಬರ್ತಾ ಇರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಗಂಭೀರ ಸಮಸ್ಯೆ ಬಗ್ಗೆ ಚರ್ಚಿಸಲು ಯಾವ ಸಂಘಟನೆ ಮುಂದೆ ಬರುವುದಿಲ್ಲ. ಸಣ್ಣ ಸಣ್ಣ ವಿಷಯದಲ್ಲಿ
ಎಂಥ ಕೋಮು ವಿಷಯ ಅದು ಇದು ಬಂದು ವೈದ್ಯಕೀಯ ಚಿಕಿತ್ಸೆ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ, ಪಕ್ಕಾ ಕಮರ್ಷಿಯಲ್, ಮಾನವೀಯತೆ ಹೋಗಿದೆ. ಈಗ ಅದಕ್ಕೆ ನಾವು ಹೇಳುದು ಸರ್, ಈಗ ಒಂದು ಪೇಷಂಟಿಗೆ ಸ್ಟ್ರೋಕ್ ಆದರೆ, ಅದೇ ಅಪಘಾತ ಆದರೆ ಅವರು ಇದು ಒಂದು ಅವರ ಕುಟುಂಬದವರು ಯಾವುದೋ ಒಂದು ಪಕ್ಕ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಎಲ್ಲ ಸ್ಕ್ಯಾನಿಂಗ್, ಅನಾವಶ್ಯಕ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಒಂದು ಕಮಿಷನ್ ಆಶೆಯಲ್ಲಿ. ಲಾಸ್ಟಿಗೆ ಅವರು ಬಿಲ್ ಡಿಸ್ಚಾರ್ಜ್ ಆಗೋ ಮೊದಲೇ ಅವರಿಗೆ ಬಿಲ್ ಹೋಗಿ ಅವರಿಗೆ ದಬಾಯಿಸ್ತಾರೆ. ಇಷ್ಟಾಗಿದೆ ಕಟ್ಟಿ. ನಮಗೆ ಇದು ಡೈಲಿ ದಿನಾಲು ಇದರ ಒಂದು ಅನುಭವ ಆಗ್ತಾ ಉಂಟು. ಇಂಥ ಒಂದು ಗಂಭೀರ ಸಮಸ್ಯೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗಬೇಕು. ಈಗ ಇದು ಪ್ರತಿನಿತ್ಯ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಎಲ್ಲದರಲ್ಲಿ ಮತ್ತು ಇವನ್ ವಾರ್ತಾಪತ್ರಿಕೆಗಳಲ್ಲಿ ಕೂಡ ಬರೀತಾರೆ, ನನ್ನ ಇವರಿಗೆ ಇಂಥ ಕಷ್ಟ ಆಗಿದೆ, ದುಡ್ಡು ಕೊಡಿ. ಇವತ್ತು ಏನಂದರೆ ಸರ್ಕಾರ ತನ್ನ ಏನು ಬದ್ಧತೆಯಿಂದ ವಿಮುಖ ಆಗಿರುವ ಕಾರಣಕ್ಕೆ ಜನ ಒಂದು ಕಡೆಯಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಆರೋಗ್ಯಕ್ಕೆ ಬೇಕಾಗಿ, ಶಿಕ್ಷಣಕ್ಕೆ ಬೇಕಾಗಿ. ಒಂದು ಕಡೆಯಿಂದ ಟ್ಯಾಕ್ಸ್ ಕಟ್ಟುವಂಥದ್ದು ಇವತ್ತೇನೋ ಹೊಸ ಬಿಲ್, ಸೆಸ್ ಅಂತ, ಹೆಲ್ತ್ ಸೆಸ್. ಹಾಂ, ಯಾವುದಕ್ಕೆ? ಆಯುಷ್ಮಾನ್ ಭಾರತ್. ಹಾಂ, ಅವ್ರಿಗೆ ಮಾತ್ರನಾ? ಅಲ್ಲ, ಏನು ಸೆಸ್ ಅಂದರೆ ಸರ್ಕಾರ ಇದ್ದ ದುಡ್ಡನ್ನು ಆರೋಗ್ಯಕ್ಕೆ ಹಾಕೋ ಬದಲು ಬರೀ ಕಾಂಕ್ರೀಟಿಗೆ ಸುರಿದುಕೊಂಡಿದೆ. ಅದೇನೇ ಇರಲಿ, ಜನರು ಒಂದು ಕಡೆಯಿಂದ ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ಹೀಗೆ ಒಂದೊಂದು ಪಾಪ ಒಬ್ಬೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಚಂದ ಎತ್ತಿ ಯಾರ್ಯಾರ ಹತ್ರ ಕಾಡಿ ಬೇಡಿ ಬಿಲ್ ಕೊಡುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ, ಇದು ನಿಜಕ್ಕೂ ಬಹಳ ದುಃಖಕರ ಆಗಿರುವಂಥದ್ದು. ಅದರಿಂದ ಖಂಡಿತವಾಗಿ ಆಸ್ಪತ್ರೆಗಳೇ ಮಾಡಿಸೋದು, ಅವರನ್ನ ಆಪರೇಷನ್ ಥಿಯೇಟರ್ ತನಕನೂ ಕರ್ಕೊಂಡು ಹೋಗ್ತಾರೆ ವಿಡಿಯೋ ಮಾಡ್ಲಿಕ್ಕೆ. ಈಗ ಇದೆ ಅಂದ್ರೆ ಒಂದು ಜನರನ್ನ ಬೇಡುವ ಸ್ಥಿತಿ ನೀವು ಹೇಳಿದಾಗೆ ಇಲ್ಲಿ ಜನರು ಮಾತಾಡ್ಬೇಕಂತೇಳಿ ತಾವು ಹೇಳಿದಿರಿ. ಇಲ್ಲೇ ಜನರು ಮಾತಾಡುವ ಬಗ್ಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ. 81 ಇಸವಿಯಲ್ಲಿ ಒಂದು ರೈತರಿದ್ದು ಚಳವಳಿ ಮಂಡ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಗುಂಡ್ರಾವ್ ಬರಲಿಕ್ಕೆ 1 ಗಂಟೆ ಉಂಟು. MLA ಬಟ್ಟೆ ಎಲ್ಲ ಬಿಚ್ಚಿ MLA ರವರದು ಶರ್ಟ್ ಮತ್ತೆ ಅವರ ಇದು ವೈಟ್ ನಾವು ಲುಂಗಿಯನ್ನು ಹೇಳ್ತೇವೆ ಅದು ಎಳೆದು ಅವರು ಪೈಜಾಮ ಚಡ್ಡಿಯಲ್ಲಿದ್ದಾರೆ. MLA ಇಲ್ಲಿ MLAದು ಹೆಸರು ಗೊತ್ತಿಲ್ಲ ಜನರಿಗೆ, MLAದು ಮನೆಯಲ್ಲಿ ಅಂತೇಳಿ ಗೊತ್ತಿಲ್ಲ. MLA ಬಿಟ್ಟು ನಮ್ಮ ಉಸ್ತುವಾರಿ ಸಚಿವ, ನಾನು ಫೇಸ್ಬುಕ್ಕಲ್ಲಿ ಹಾಕಿದೆ, ಪ್ರವಾಸಿ ಉಸ್ತುವಾರಿ ಸಚಿವ ಅಂತೇಳಿ. ಉಸ್ತುವಾರಿ ಸಚಿವರನ್ನು ಜನರಿಗೆ ಸಿಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ತಾವು ಹೇಳಿದಾಗೆ ಸರ್, ಬಾಯಿ ಮಾತಲ್ಲಿ ನಾವು ಮಾತಾಡದಿದ್ದರೆ, ಪ್ರಶ್ನೆ ಮಾಡದಿದ್ದರೆ ನಮ್ಗೆ ಖಂಡಿತ ಇದರಲ್ಲಿ ನಮಗೆ ಜಯ ಸಿಗುವುದಿಲ್ಲ. ಆದ ಕಾರಣ ಜನರು ಮೊದಲು ಮಾತಾಡಬೇಕು. ಆಗಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು ಅವರು, ಅಂದರೆ ಹಾರ್ಟ್ ಅಟ್ಯಾಕ್ ಆದವರನ್ನು ಹೇಗೆ ಲೂಟಿ ಮಾಡ್ತಾರೆ ಅಂತ. ನಾನು ನನ್ನ ಅನುಭವವನ್ನು ಹೇಳ್ಕೊಂಡ್ಬಿಡ್ತೇನೆ. ನನ್ನದೇ ಮಾವ, ನಾವು ಇಲ್ಲಿ ಅತ್ಯುತ್ತಮ ಹಾರ್ಟ್ಗೆ ಸಂಬಂಧಪಟ್ಟ ಚಿಕಿತ್ಸೆ ನೀಡಲಾಗ್ತದೆ, ನಾವು ಆಸ್ಪತ್ರೆಗೆ ಸೇರಿಸಿದ್ವಿ. ಬಟ್ ದುರದೃಷ್ಟವಶಾತ್ ಅವರು ಆಸ್ಪತ್ರೆಗೆ ಒಳಗೆ ಹೋಗುವಾಗಲೇ ಡೆತ್ ಆದರು. ನನಗೆ ಗೊತ್ತಿದೆ ಡೆತ್ ಆಗಿದ್ದಾರೆ ಅಂತ, ಆದರೂ ಕೂಡ ನಾವು ಅವರಿಗೆ ಚಿಕಿತ್ಸೆ ಕೊಡ್ತೇವೆ ಅಂತ ಆಸ್ಪತ್ರೆಯವರು ಹೇಳಿದರು. ಸೊ ಅವರನ್ನು ನಾವು ಅಂದರೆ ನಾವೇನೋ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಅವ್ರದ್ದು ನಮಗೆ ಅನಿಸ್ತು, ಏನೋ ಆಶಾವಾದ ಒಪ್ಪಿಕೊಂಡ್ವಿ. ಸೊ ಒಳಗೆ ತಗೊಂಡೋಗಿ ಅವ್ರು ಏನು ಮಾಡಿದರು, ಅದರ ನಂತರ ಅವರು ಬಂದು ನಮ್ಮ ಹತ್ರ ಹೇಳೋದು, ಇದು ನಿಮಗೆ 4 ಲಕ್ಷ ರೂಪಾಯಿ ಇದು ಖರ್ಚು ಬರ್ತದೆ, ನಾವು ಅದನ್ನು ಸರಿ ಮಾಡಿ ಕೊಡ್ತೇವೆ, ಅವರಿಗೆ ಇಮಿಡಿಯೇಟ್ ಸ್ಟಂಟ್ ಆಗಬೇಕು ಅಂತ. ಸೊ ಹಾಗೆ ಅಂದರೆ ಇಮಿಡಿಯೇಟ್ ನಾವು ಅದನ್ನು ಒಪ್ಕೊಂಡಿದ್ರೆ 4 ಲಕ್ಷ ರೂಪಾಯಿ ಕಟ್ಟಲೇಬೇಕಾಗಿತ್ತು. ಬಟ್ ಅದನ್ನು ನಾವು ಒಪ್ಕೊಳ್ಳಿಲ್ಲ, ಧೈರ್ಯ ಮಾಡಿದ್ವಿ. ಆದರೆ ಅಂಥ ಪರಿಸ್ಥಿತಿ ಎಲ್ಲರೂ ಇರುವುದಿಲ್ಲ ಅಂಥ ಸ್ಥಿತಿಯಲ್ಲಿ. ಅಂದರೆ ಇದು ಹೇಗಾದ್ರೂ ಬದುಕಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತದೆ. ಬಟ್ ನಾನು ಕಣ್ಣಾರೆ ಕಂಡಿದ್ದರಿಂದ ಅವರು ಡೆತ್ ಆಗಿರೋದನ್ನು ನಾನು ಅದನ್ನು ಒಪ್ಕೊಳ್ಳಿಲ್ಲ. ಸೊ ಹಾಗೆ ಅಂಥ ಧೈರ್ಯ ಕೂಡ ಎಲ್ಲ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಓಕೆ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. 2014 ಮತ್ತು 2015 ಆಗ ಸಿದ್ದರಾಮಯ್ಯರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಅವರೊಂದು ಕಾನೂನು ತಂದಿದ್ದರು. ಏನಂದರೆ ಎಲ್ಲ ಆಸ್ಪತ್ರೆಗಳ ಹೊರಗಡೆ ಒಂದು ಪ್ರೈಸ್ ಲಿಸ್ಟ್, ದರಪಟ್ಟಿ ಇಡಬೇಕಂತ, ಯಾವ ಚಿಕಿತ್ಸೆಗೆ ಯಾವ ಎಷ್ಟು ರೇಟ್ ಅಂತ ಎಲ್ಲ ತೋರಿಸಬೇಕಂತ ಒಂದು ಕಾನೂನು ಮಾಡಲಿಕ್ಕೆ ಹೊರಟಿದ್ದು. ಆ ಸಂದರ್ಭದಲ್ಲಿ ಖಾಸಗಿ ವೈದ್ಯಕೀಯ ಸಂಘಟನೆಗಳು ಅದನ್ನು ವಿರೋಧಿಸಿ ಕರ್ನಾಟಕದಾದ್ಯಂತ ತುಂಬ ತೀವ್ರ ಪ್ರತಿಭಟನೆಗಳನ್ನು ಮಾಡಿದರು. ಪೇಷಂಟ್ಗಳು ತುಂಬ ಸಂದರ್ಭದಲ್ಲಿ ಒತ್ತಡ ಅನುಭವಿಸಿದರು, ಚಿಕಿತ್ಸೆ ಮಾಡದೆ ಅವರಿಗೆ. ಲಾಸ್ಟಿಗೆ ಸರ್ಕಾರ ಅದಕ್ಕೆ ಒತ್ತಡ ಅನುಭವಿಸಿ ಸರ್ಕಾರ ಕೊನೆಗೆ ಅದನ್ನು ಹಿಂಪಡೆಯಿತು. ಆ ಕಾನೂನನ್ನು ಖಾಸಗಿಯವರೆದುರು ಮಂಡಿಯೂರಿತ್ತು. ಆದ್ದರಿಂದ ಸರ್ಕಾರದ ಕೆಪಾಸಿಟಿ ಏನು, ಸರ್ಕಾರಿ ಆಸ್ಪತ್ರೆಗಳ ಕೆಪಾಸಿಟಿ ಏನಂತ ಖಾಸಗಿಯವರಿಗೆ ಒಳ್ಳೆಯದಾಗಿ ಗೊತ್ತಿದೆ. ಮತ್ತು ಇನ್ನೊಂದು, ನಮ್ಮ ಸರ್ಕಾರಗಳು ಒಂದು ಬಜೆಟ್ನಲ್ಲಿ ಎಷ್ಟು ಆಸ್ಪತ್ರೆಗಳಿಗೆ, ಎಷ್ಟು ನಮ್ಮ ವೈದ್ಯಕೀಯಕ್ಕೆ ಮೀಸಲಿಡಬೇಕು ಅಷ್ಟನ್ನು ಈಗ ಮೀಸಲಿಡ್ತಾ ಇಲ್ಲ. ಅದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಮೀಸಲಿಡ್ತಾ ಇಲ್ಲ. ಇಲ್ಲ, ಇವತ್ತು ಇದು ದೊಡ್ಡ ಚರ್ಚೆ ಆಯಿತು. ಜನರು ಇವತ್ತು ಏನಂದರೆ, ನನ್ನ ಮನೆಗೆ ಒಂದು ಅಕ್ರಮವಾಗಿ ನಲ್ಲಿ ನೀರು ಕನೆಕ್ಷನ್ ಕೊಡು, ನನ್ನ ಮನೆಗೆ ಅಕ್ರಮವಾಗಿ ಒಂದು ರಸ್ತೆ ಮಾಡಿಕೊಡು, ನನ್ನ ಅಕ್ರಮ ಮನೆಯನ್ನು ಸಕ್ರಮ ಮಾಡಿಕೊಡು ಅಂತ ಜನ ಇವತ್ತು ಓಟ್ ಆಗ್ತಾ ಇದ್ದಾರೆ ಹೊರತು
ನನಗೆ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡು, ಒಳ್ಳೆಯ ಆರೋಗ್ಯ ಶಿಕ್ಷಣ ಕೊಡು. ಕೊಡು, ಅದು ಯಾರಿಗೂ ಬೇಡ ಈಗ. ಎಲ್ಲ ಅಕ್ರಮವನ್ನು ಸಕ್ರಮ ಮಾಡಿಕೊಂಡು ಅಥವಾ ಅಕ್ರಮದೊಳಗೆ ನುಸುಳಿಕೊಂಡು ತನ್ನ ಪರ್ಸನಲ್ ವೈಯಕ್ತಿಕ ಲಾಭಕ್ಕೆ ಇವತ್ತು ಜನ ಓಟ್ ಕೊಡ್ತಾ ಇದ್ದಾರೆ ಹೊರತು ಇದು ಬಹಳ ಬೇಸರ. ಇದು ಇಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆ ಓಕೆ. ಅದಕ್ಕೆ ನಮ್ಮ ಪರಿಸ್ಥಿತಿ ಹೀಗೆ ಆಗಿದೆ. ಅದರಿಂದ ಖಾಸಗಿ ಆಸ್ಪತ್ರೆಗಳನ್ನಷ್ಟೇ ನಾವು ಹೊಣೆಯಾಗಿಸಿ ಅವರು ದುಡ್ಡು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಅವರನ್ನಷ್ಟೇ ಬೈಯುವುದಕ್ಕಿಂತ ಇದರ ಮೂಲ ಸಮಸ್ಯೆ ಇರುವಂಥದ್ದು ಸರ್ಕಾರ ತನ್ನ ಬದ್ಧತೆಯನ್ನು ಈಗ ಕಾನೂನು ನೀವು ದರಪಟ್ಟಿ ಹಾಕಬೇಕು ಅಂತ ಹೇಳಿದೆ. ದರಪಟ್ಟಿ ಹಾಕಿದ ಕೂಡಲೇ ಅದಕ್ಕೆ ಅವ್ರು ಬದ್ಧರಾಗಿರಬೇಕಾಗಿಲ್ಲ. ಅವ್ರು ಏನು ಹೇಳ್ತಾರೆ, ಇದು ಎಮರ್ಜೆನ್ಸಿ ಆಯಿತು ಮಾರೆ, ನಾನು ಆರ್ಡಿನರಿ ಅಪೆಂಡಿಸೈಟಿಸ್ ಆದರೆ 50,000 ಮಾಡ್ತಾ ಇದ್ದೆ, ಅದು ಒಳಗೆ ಹೋಗೋದು ಕಾಂಪ್ಲಿಕೇಟೆಡ್ ಇತ್ತು, ನಾನು ಇಷ್ಟು ಚಾರ್ಜ್ ಮಾಡಲೇಬೇಕಾಗುತ್ತೆ, ನೀವು ಕೊಡದೆ ಹೊರಗೆ ಬರಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಸೊ ಇದು ಇದರಲ್ಲಿ ತುಂಬ ಮೆಡಿಕಲ್ ಕೇರಲ್ಲಿ ತುಂಬ ಸಣ್ಣ ಸಣ್ಣ ವಿಷಯಗಳು ತುಂಬ ಇದೆ. ಸೊ ಆದ್ದರಿಂದ ಮುಖ್ಯವಾಗಿ ನಾನೇನು ಹೇಳ್ತಾ ಇರೋದು, ಸರ್ಕಾರಿ ಆಸ್ಪತ್ರೆಗಳನ್ನು ಅತ್ಯುತ್ತಮವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ತನ್ನಷ್ಟಕ್ಕೆ, ಈಗ ಉದಾಹರಣೆಗೆ ನೀವು KSRTC ಶಕ್ತಿ ಯೋಜನೆ ತಗೊಳ್ಳಿ, ಅತ್ಯುತ್ತಮ ಉದಾಹರಣೆ ಅದು. ಯಾವಾಗ ಮಹಿಳೆಯರಿಗೆ ಅದರಲ್ಲಿ ಉಚಿತವಾಗಿ ಪ್ರಯಾಣ ಅಂತ ಮಾಡಿದ್ರ, ಗಂಡಸರು ಮಕ್ಕಳು ಅದರಲ್ಲೇ ಹೋಗ್ಲಿಕ್ಕೆ ಶುರು ಮಾಡಿದ್ರು. KSRTC ಚೆನ್ನಾಗಿ ನಡೆಯುವಾಗ ಖಾಸಗಿ ಬಸ್ಸುಗಳವರು ಇವತ್ತು ಬೆಂಬಲಿತಿದ್ದಾರೆ, ನಮ್ಮ ಬಸ್ಸಲ್ಲಿ ಯಾರು ಬರೋದಿಲ್ಲ ಅಂತ. ನಾನು ಉದಾಹರಣೆ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ಸರ್ಕಾರಿ ಆಸ್ಪತ್ರೆಗಳನ್ನು ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸಿ, ಬೇಕಾದಷ್ಟು ICUಗಳು, ಬೇಕಾದಷ್ಟು ಡಾಕ್ಟರ್ಗಳು, ಎಲ್ಲ ಔಷಧಗಳನ್ನು ಅಲ್ಲಿ ಒದಗಿಸಿದರೆ ಖಾಸಗಿ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರೋದಿಲ್ಲ ಅಲ್ಲ, ಯಾಕೆ ಹೋಗ್ಬೇಕು? ಓಕೆ ಸರ್, ಧನ್ಯವಾದ. ವಿಷಯ ಅಂತ ಹೇಳಿದ್ರೆ ಬಂದ ಒಂದು ಅಭಿಪ್ರಾಯ, ಎಲ್ಲದಕ್ಕೂ ಪರಿಹಾರ ಸರ್ಕಾರದ ಬಳಿ, ಸರ್ಕಾರಿ ಆಸ್ಪತ್ರೆಗಳ ಬಳಿ ಅಂತ. ಸೊ ಅದಕ್ಕಾಗಿ ಜನರು ಜಾಗೃತರಾಗಬೇಕು, ಜನರು ಹೋರಾಟ ಮಾಡಬೇಕು, ತಮ್ಮ ಅವಶ್ಯಕತೆಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ದು. ಹೌದು, ಅವರವರ ಪ್ರದೇಶದಲ್ಲಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದನ್ನು ಡಿಮಾಂಡ್ ಮಾಡಿ, ಸಮುದಾಯ ಆರೋಗ್ಯ ಕೇಂದ್ರ ಅದನ್ನು ಡಿಮಾಂಡ್ ಮಾಡಿ, ಜಿಲ್ಲಾ ಆಸ್ಪತ್ರೆ ಸರಿಯಾಗಬೇಕಂತ ಅದನ್ನು ಆ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡುವ. ಹೋರಾಟ ಅಂದರೆ ಅದು ಏನು ಹಿಂಸಾತ್ಮಕ ಅಂತ ನಾವು ಹೇಳ್ತಾ ಇಲ್ಲ. ಸೊ ಜನರು ಕೇಳುವುದಿಲ್ಲ, ಅದಕ್ಕಾಗಿ ಹಾಗೆ ನಿಂತ್ಕೊಂಡಿದೆ ಅಂತ. ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಕರ್ಕೇಲ್ ಅವರು ಬಂದು ವಹಿಸಿದ್ರು, ತಮ್ಮ ಅಭಿಪ್ರಾಯವನ್ನು ಕೊಟ್ಟರು, ಮತ್ತೆ ರೋಗಿಗಳ ಪರವಾಗಿ ಹೋರಾಟಕ್ಕೆ ಇಳಿದ ರೋಗಿಗಳ ಪರವಾಗಿ ಕೆಲಸ ಮಾಡುವಂತಹ ಯೋಧರು ನಮ್ಮ ಜೊತೆಯಲ್ಲಿದ್ದು. ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ.